भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं भारती करुणापात्रं भारती पदभूषणं भारती पदमारूढं भारती तीर्थमाश्रये विद्या विनय संपन्नं वीतरागं विवेकिनं जगद्गुरुमहं वन्दे विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्तसारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। ॐ खानिराज्ञब्धरित्र्यन्तं सक्फणीवोद्गतं यतः ध्वान्तच्छिदे नमस्तस्मै हरये बुद्धिसाक्षिणे अलब्ध्वातिशयं यस्मात् व्यावृत्तास्तमबाधयः गरीयसे नमस्तस्मै अविद्याग्रन्थिभेदिने श्रीमच्छङ्कर भगवत्पूज्य पादमहासद्गुरुभ्यो नमः। श्री श्री सुरेश्वराचार्य सद्गुरुपादारविन्दाभ्यां नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्यां। ಭಗವದ್ಭಕ್ತರು ತತ್ವಜಿಜ್ಞಾಸು ಸಾಧಕರು ಸದ್ಗುರು ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶೋಭಗನ್ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ಹಿಮಂತ ಋತು ಮಾರ್ಗಶೀರ್ಷ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿ. ನಾಳೆ ಅಮಾವಾಸ್ಯ, ಇಂದು ಬುಧವಾರ. ಇಂದಿನ ಸುಪ್ರಭಾತವನ್ನು ಶುಭೋದಯವನ್ನು ತಮ್ಮೆಲ್ಲರಿಗೂ ಹೇಳುತ್ತಾ 2024ನೇ ಇಸವಿ ಪ್ರಾರಂಭವಾಗಿಯೇ ಹೋಯಿತು. ಜನವರಿ ಬಂದೇ ಬಿಡ್ತು. ಜನವರಿಯಲ್ಲಿ 9 ದಿವಸ ಕಳೆದು ಹೋಗಿ 10ನೇ ದಿವಸ ಡಿಸೆಂಬರ್ 10ನೇ ತಾರೀಕು ಬಂದಾಯ್ತು. ಬರ್ಲಿ, ಕಾಲ ಎಷ್ಟು ವೇಗವಾಗಿ ಹೋಗ್ತಾ ಇದೆಯೋ ನಾವು ಅದಕ್ಕಿಂತಲೂ ವೇಗವಾಗಿ ಹೋಗೋಣ. ಅನೇಜದೇಕಂ ಮನಸೋ ಜೀವೀಯ, ಮನಸ್ಸು ಅತ್ಯಂತ ವೇಗಗಾಮಿ, ಅದಕ್ಕಿಂತಲೂ ವೇಗಗಾಮಿ ಆತ್ಮ. ಆ ಆತ್ಮನೇ ನಾನು. ಆದ್ದರಿಂದ ನಾವು ಕಾಲದಲ್ಲಿದ್ದುಕೊಂಡು ಕಾಲಾತೀತರಾಗಿ ಕಾಲಾತೀತವಾಗಿರುವ ಪರಬ್ರಹ್ಮ ತತ್ವವನ್ನ
ವಿಚಾರ ಮಾಡುತ್ತಾ ದೇಶಕಾಲಾತೀತರಾಗೋಣ. ಪ್ರಾರಂಭ ಮಾಡ್ತಾ ಇದ್ದೇನೆ. ಸುರೇಶ್ವರಾಚಾರ್ಯರವರ ಸಿಂಹ ಗರ್ಜನೆಯ ವೇದಾಂತ ಮೇರು ಕೃತಿ ನೈಷ್ಕರ್ಮ್ಯ ಸಿದ್ಧಿ. ನೈಷ್ಕರ್ಮ್ಯ ಸಿದ್ಧಿಯಲ್ಲಿ 1ನೇ ಅಧ್ಯಾಯ 77ನೇ ಶ್ಲೋಕ. ಸಪ್ತಾರಿಂಶ ಶ್ಲೋಕ. 7 ಸಪ್ತತಿ 70 ಸಪ್ತತಿತಮ ಶ್ಲೋಕ. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನ್ಯೇತರ ರೂಪಾಭ್ಯಾಂ ಕರ್ಮಾತ್ಮೈವಾಸ್ಯ ಯೋಗಿನಃ ನಿಶ್ವಾಸೋಚ್ಛ್ವಾಸವತ್ತಸ್ಮಾತ್ ನ ನಿಯೋಗಮಪೇಕ್ಷತೆ. ಇದು ವೇದಾಂತಿ ಪುಂಗವರಾದ ಜ್ಞಾನಿ ವರೇಣ್ಯರೂ ಆಗಿರುವ ಭಗವಾನ್ ಸುರೇಶ್ವರಾಚಾರ್ಯವರ ಉತ್ತರ ವೀರ ಮೀಮಾಂಸಕರಿಗೆ. ಈಗಿನ 8 ಶ್ಲೋಕಗಳಲ್ಲಿ ಭಗವಾನ್ ಸುರೇಶ್ವರಾಚಾರ್ಯರವರು ಅದ್ವೈತ ವೇದಾಂತ ದರ್ಶನದಲ್ಲಿ ಬ್ರಹ್ಮಜ್ಞಾನಿಗಳು ಎಂದು ಏನು ಅನ್ನುವುದನ್ನು ಹೇಳ್ತಾ ಇದ್ದಾರೆ. ನಾವು ಬ್ರಹ್ಮಜ್ಞಾನಿಗಳನ್ನ ಏನೇನೋ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಬ್ರಹ್ಮಜ್ಞಾನಿ ಕಾಫಿ ಕುಡಿಬಾರ್ದು, ಬ್ರಹ್ಮಜ್ಞಾನಿ ಅಲಂಕಾರ ಮಾಡ್ಕೋಬಾರ್ದು, ಬ್ರಹ್ಮಜ್ಞಾನಿ ಅಂದ್ರೆ ದುಡ್ಡನ್ನು ಮುಟ್ಟಬಾರ್ದು, ಎಲ್ಲ ಇದು ಸಾಧನಾವಸ್ಥೆಯಲ್ಲಿ ಬೇಕು. ಅವನು ಸಾಧನಾವಸ್ಥೆಯನ್ನು ಮೀರಿ ಬ್ರಹ್ಮಜ್ಞಾನಿಯಾಗಿರ್ಬೇಕಾದ್ರೆ ಎಲ್ಲವೂ ತಾನೆ, ಕರ್ಮಗಳು ತಾನೆ, ಉಪಾಸನೆಯೂ ತಾನೆ, ದೇವರು ತಾನೆ, ದೇವತೆಗಳು ತಾನೆ, ಎಲ್ಲವೂ ತಾನೆಂದು ತಿಳಿದಿರುವ ಬ್ರಹ್ಮಜ್ಞಾನಿಗೆ ವಿಧಿ ಉಂಟೆ, ನಿಯೋಗ ಉಂಟೆ? ಇಲ್ಲ ಅಂತ ಹೇಳ್ತಾ ಇದ್ದಾರೆ. 75, 76ನೇ ಶ್ಲೋಕಗಳಲ್ಲಿ ನಚಾಧ್ಯಾತ್ಮಾಭಿಮಾನೋಪಿ ವಿದುಷೋಸ್ತ್ಯಾಸುರತ್ವತಃ ವಿದುಷೋಪಿ ಆಸುರಶ್ಚೇತ್ ಸ್ಯಾತ್ ನಿಷ್ಫಲಂ ಬ್ರಹ್ಮ ದರ್ಶನಂ. ಬ್ರಹ್ಮಜ್ಞಾನಿಯಾದ ಮೇಲೂ ಅವನಿಗೆ ದೇಹಾಧ್ಯಾಸ ಉಂಟು ಅಂತ ಹೇಳಿದ್ರೆ ಬ್ರಹ್ಮಜ್ಞಾನ ವ್ಯರ್ಥವಾಗಿದೆ. 76ನೇ ಶ್ಲೋಕದಲ್ಲಿ ಅಥಾಧ್ಯಾತ್ಮಂ ಪುನರ್ಯಾಯಾತಿ ಆಶ್ರಿತೋ ಮೂಢತಾಂ ಭವೇತ್ ಸಕರೋತ್ಯೇವ ಕರ್ಮಾಣಿ ಕೋಶಜ್ಞಂ ವಿನಿವಾರಯೇತ್. ಬ್ರಹ್ಮಜ್ಞಾನಿಯಾದ ಮೇಲೂ ಅವನಿಗೂ ಕೂಡ ಹಿಂದಿನಂತೆ ಅಧ್ಯಾಸ ಉಂಟಾಗಬಹುದು ಅಂತಾದ್ರೆ ಅವನು ಮೂಢ ಅಂತಾಯ್ತು. ಮೂಢ ಅಂದ್ಮೇಲೆ ಕರ್ಮಗಳು ಮಾಡಿಯೇ ಮಾಡ್ತಾನೆ. ಯಾವಾತನ ಮನಸ್ಸಿನಲ್ಲಿ ಫಲಾಭಿಸಂಧಿ ಉಂಟೋ ಅಂಥವನು ಕರ್ಮಗಳನ್ನ ಮಾಡಿಯೇ ಮಾಡುತ್ತಾನೆ. ಅಜ್ಞಾನನ್ನ ಕೋಹಿ ನಿವಾರಯೇ, ತಪ್ಪಿಸಲು ಸಾಧ್ಯವಿಲ್ಲ. ಒಂದು ಉದಾಹರಣೆ ಕೊಡ್ತೇನೆ. ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಹೇಳಿದಂತ ಒಂದು ಕಥೆ ಜ್ಞಾಪಕ ಬಂತಿವಾಗ. ಬ್ರಹ್ಮಾತ್ಮ ಜ್ಞಾನ ನಿಶ್ಚಯವಾಗಿ ಬೇಕು. ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹದ್ದು ಸಮಾಜದಲ್ಲಿ ತೋರ್ಗಾಣಿಕೆ ಎಲ್ಲ ಅನುಭವ ಜ್ಞಾನ. ಬೆಂಕಿ ಸುಡುತ್ತೆ, ಮುಟ್ಟು ನೋಡೋಣ. ಕರೆಂಟು ಶಾಕ್ ಹೊಡೆಯುತ್ತೆ, ನಂಗೆ 4 ಸಲ ಅನುಭವ ಆಗಿದೆ, ಮುಟ್ಟಪ್ಪ. ಹಾಗಾಗ್ಬೇಕು ಅವನಿಗೆ. ನ ಕರ್ಮಣ ನ ಪ್ರಜಯ ಧನೇನ. ಹೆಣ್ಣು ಹೊನ್ನು ಮಣ್ಣುಗಳು ಭಗವಂತನ ಸ್ವರೂಪ. ನನಗೆ ಬೇಡ, ನನಗೆ ಬೇಕಾದದ್ದು ಆತ್ಮಜ್ಞಾನ ಅಂತ ಮಾಡಿಕೊಂಡು ಆತ್ಮಜ್ಞಾನ ಪ್ರಾಪ್ತಿಗೋಸ್ಕರವಾಗಿ ಪ್ರಯತ್ನ ಮಾಡಿ ಎಲ್ಲವನ್ನೂ ಬಿಟ್ಟು ಬ್ರಹ್ಮಜ್ಞಾನಿಯಾದ. ಬ್ರಹ್ಮಜ್ಞಾನಿಯಾದ ಮೇಲೂ ಅವನಿಗೆ ಪುನಃ ಅಧ್ಯಾತ್ಮಂ ಆಯಾತ್. ಯದಿ ಅಧ್ಯಾತ್ಮವು ಆತ್ಮಾಭಿಮಾನ, ದೇಹಾಭಿಮಾನ, ಅಧ್ಯಾಸವು ಉಂಟಾಗುತ್ತೆ ಅಂತಂದ್ರೆ ಅದು ಮೂಢ ಅಂತಾಯ್ತು ಅಲ್ವೇ? ಸನ್ಯಾಸಿಯಾದ ಮೇಲೂ ಹಿಂದಿನ ಸಂಸ್ಕಾರದಂತೆ
ಧನ ಸಂಪಾದನೆ ಮಾಡ್ಬೇಕು ಅಂತ ಹೊರಟಿದ್ದಾನೆ ಅಂದ್ರೆ ಏನ್ ಸನ್ಯಾಸ? ಗೃಹಸ್ಥನಾಗಿ ಇರ್ಬೋದಾಗಿ. ಇವತ್ತಿನ ಕಾಲದಲ್ಲಿ ತುಂಬಾ ಜನ ಸನ್ಯಾಸ ತಗೊಂಡ್ಬಿಡ್ತಾರೆ. ಯಾಕೆ ತಗೋತಾರೋ ಗೊತ್ತಿಲ್ಲ. ಶಂಕರಾಚಾರ್ಯ ಹೇಳ್ಬಿಟ್ರು ಅವರೆಲ್ಲರೂ ಕೂಡ ದೇಹ ಪೋಷಣೆಗೋಸ್ಕರವಾಗಿ ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ. ಯಾಕಪ್ಪ ಬೇಡ? ಇತರರಿಗೆ ವಂಚನೆ ಮಾಡಬೇಡ, ನಿನಗೂ ವಂಚನೆ ಮಾಡ್ಕೊಳ್ಬೇಡ. ನೀ ಪ್ರಶ್ನೆ ಹಾಕೋ, ನಿನಗೆ ಹಣ ಬೇಕಾ, ಅಧಿಕಾರ ಬೇಕಾ, ಸ್ವರ್ಗ ಬೇಕಾ, ಅಥವಾ ಪ್ರಶಸ್ತಿಗಳು ಬೇಕಾ, ಅಥವಾ ಸಂಪತ್ತು ಬೇಕಾ, ಅಥವಾ ಮೋಕ್ಷ ಬೇಕಾ? ನಾ ಮೋಕ್ಷವೇ ಬೇಕು, ಬರೀ ಬಾಯಲ್ಲಿ ಜನಗಳ ಮಧ್ಯೆ ಬಹಳ ದೊಡ್ಡವನು ತೋರಿಸ್ಕೊಳ್ಬೇಕು ಅಂತ ಸನ್ಯಾಸಿಯಾಗಿ ನಾಟಕವಾಡುವುದು ಬೇಡ. ಅವನಿಗೆ ಹಿಂದಿನಂತೆ ಪುನಃ ಅಧ್ಯಾಸ ಗಂಟು ಬೀಳುತ್ತೆ ಅಂದ್ರೆ ಅವನ ಜ್ಞಾನಿಯೇ ಹೌದು. ಸಕರೋತ್ಯೇವ ಕರ್ಮಾಣಿ, ಕರ್ಮಗಳನ್ನ ಮಾಡಿಯೇ ಮಾಡಿ. ಎಷ್ಟೇ ಗುರುಗಳು ಸನ್ಯಾಸಿಗಳಿಗೆ ನೀ ಸನ್ಯಾಸಿ, ದುಡ್ಡು ಮುಟ್ಬೇಡಪ್ಪ, ದುಡ್ಡು ಒಳ್ಳೇದಲ್ಲ, ದುಡ್ಡಿನಿಂದ ಅಪಾಯ ಜಾಸ್ತಿ, ದುಡ್ಡಿನಿಂದ ಮೃತ್ಯು, ಸನ್ಯಾಸಿಗಳಿಗೆ ದುಡ್ಡಿನ ಸಂಬಂಧ ಬೇಡ ಅಂತ 1000 ಸಲ ಹೇಳಿ ಹ್ಞೂ 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 ಅಂತಾರೆ. ಗುರುಗಳು ದೂರ ಹೋದ್ಮೇಲೆ ಪುನಃ ದುಡ್ಡಿನಲ್ಲೇ ಕೂತ್ಕೊಂಡು ದುಡ್ಡು ಲೆಕ್ಕ ಮಾಡಿ ಶುರು ಮಾಡ್ಬೋದು. ತಪ್ಪಲ್ಲ, ಅವನ ಸಂಸ್ಕಾರ. ಆದರೆ ಬ್ರಹ್ಮಜ್ಞಾನಿಗೆ ಇದು ಸಾಧ್ಯವೇ? ಬ್ರಹ್ಮಜ್ಞಾನಿ ದುಡ್ಡನ್ನು ಎನಿಸಬಹುದು, ಬ್ರಹ್ಮಜ್ಞಾನಿ ಹೆಂಡತಿ ಹತ್ತು ಸಂತೋಷವಾಗಿರಬಹುದು, ಬ್ರಹ್ಮಜ್ಞಾನಿ ಕರ್ಮಗಳನ್ನೇ ಮಾಡಬಹುದು. ಆದರೆ ಮಾಡಬೇಕು ಎನ್ನುವಂತ ವಿಧಿ ಇಲ್ಲ. ಅವನಿಗೆ ಅನುಭವಕ್ಕೆ ಬಂದುಬಿಟ್ಟಿದೆ. ಸರ್ವಂ ಬ್ರಹ್ಮೈವ ಆಮೇ ವೇದಂ ಸರ್ವಂ. ಆದ್ದರಿಂದ ಅಂಥ ಬ್ರಹ್ಮಜ್ಞಾನಿಗೆ ಅಜ್ಞಾನವು ಬರಲು ಸಾಧ್ಯವೇ ಇಲ್ಲ. ಪುನಃ ಬರಬಹುದು ಅಂತೇನು ಹೇಳಿದ್ರೆ ಕೋಶಜ್ಞಂ ವಿನಿಮಾನಗಿ, ದಡ್ಡನನ್ನ ಅಜ್ಞಾನಿಯನ್ನ ಯಾರು ತಾನೇ ತಪ್ಪಿಸಿ ಯಾರು? ಇವತ್ತಿನ ಶ್ಲೋಕ ತುಂಬಾ ಚೆನ್ನಾಗಿದೆ. 77 ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನ್ಯೇತರ ರೂಪಾಭ್ಯಾಂ ಕರ್ಮಾತ್ಮೈವಾಸ್ಯ ಯೋಗಿನಃ ನಿಶ್ವಾಸೋಚ್ಛ್ವಾಸವತ್ತಸ್ಮಾತ್ ನ ನಿಯೋಗಮಪೇಕ್ಷತೆ. ಓಂ ಶಾಂತಿ ಶಾಂತಿ ಶಾಂತಿ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಪದವಿ ಭಾಗವನ್ನು ಮಾಡ್ತೇನೆ ನೋಡ್ಕೊಳ್ಳಿ. ಸಾಮಾನ್ಯೇತರ ರೂಪಾಭ್ಯಾಂ ಒಂದು ಪದ, ಕರ್ಮ ದೀರ್ಘ ಬೇಡ. ಆತ್ಮ ಏವ ಅಸ್ಯ ಯೋಗಿನಃ 6, ನಿಶ್ವಾಸೋಚ್ಛ್ವಾಸವತೆ 7 ತಸ್ಮಾತ್ 8, ನ 9, ನಿಯೋಗಂ 10, ಅಪೇಕ್ಷತೆ 11. 11 ಪದಗಳಿಂದ ರಚಿತವಾಗಿರುವ ದಿವ್ಯವಾದ ಶ್ಲೋಕವಿದು. 11 ಪದಾತ್ಮಕ ಶ್ಲೋಕ. ಮೊದಲನೇ ಪದದಲ್ಲಿ 3 ಶಬ್ದಗಳಿವೆ. ಸಾಮಾನ್ಯ, ಇತರ, ರೂಪ ಅನ್ನುವಂತ 3 ಶಬ್ದ. 3 ಶಬ್ದಗಳಿಂದ ಒಂದು ಸಮಸ್ತ ಪದವಾಗಿದೆ. ಪದವೇ ಬೇರೆ, ಶಬ್ದವೇ ಬೇರೆ. ನಾನು ಪುಸ್ತಕ ಬರೆದಿದ್ದೇನೆ. ಏಕ ಪದಾರ್ಥ ಶ್ಲೋಕ ಸಂಗ್ರಹ. ಏಕ ಪದ ಅರ್ಧ, ಅರ್ಥವಲ್ಲ. ಏಕ ಪದ ಅರ್ಧ ಶ್ಲೋಕ ಸಂಗ್ರಹ. ಇದು ಕೂಡ ಸಮಸ್ತ ಪದ, ಒಂದೇ ಒಂದು ಪದ. ಇದರಲ್ಲಿ ಏಕ ಪದ ಅರ್ಧ ಶ್ಲೋಕ ಸಂಗ್ರಹ 5 ಶಬ್ದಗಳಿವೆ. 5 ಶಬ್ದಗಳಿಂದ ಸಿದ್ಧವಾಗಿರುವ ಒಂದು ಸಮಸ್ತ ಪದ. ಈಗ ಅನ್ವಯವನ್ನು ಹೇಳ್ತೇನೆ. 11 ಪದಗಳಿವೆ. 11 ಪದಗಳನ್ನು ತಮ್ಮ ತಮ್ಮ ಸ್ಥಾನದಲ್ಲಿ ಕೂಡಿಸ್ಕೊಳ್ಳೋಣ. ಅಸ್ಯ
ಯೋಗಿನಃ ಕರ್ಮ ಸಾಮಾನ್ಯೇತರ ರೂಪಾಭ್ಯಾಂ ಆತ್ಮ ಏವ ಭವತಿ. ಏನ್ ಮಾತಾಡಿದ್ದಾರೆ ಸ್ವಾಮಿ? ನಿಶ್ವಾಸೋಚ್ಛ್ವಾಸವತ್ ಆತ್ಮ ಏವ ಭವತಿ ತಸ್ಮಾತ್ ನ ನಿಯೋಗಂ ಅಪೇಕ್ಷತೆ. ಬ್ರಹ್ಮಜ್ಞಾನಿಗೆ ಯಾವ ನಿಯೋಗವೂ ಇಲ್ಲ. ಬ್ರಹ್ಮಜ್ಞಾನಿಗೆ ಕರ್ಮಜ್ಞಾನ ಸಮುಚ್ಚಯಾನುಷ್ಠಾನವಂತೂ ಇಲ್ಲವೇ ಇಲ್ಲ. ಯಾಕೆ? ಅಸ್ಯ ಇವನಿಗೆ, ಅಸ್ಯ ಅಂದ್ರು ಅಸ್ಯ ಎನ್ನುವ ಮಾತಿನಲ್ಲಿ ಸ್ವಾನುಭವಂ ದರ್ಶಯತಿ. ನನಗೆ ಅಂತ ಅರ್ಥ. ಯಾವ ಸುರೇಶ್ವರಾಚಾರ್ಯರು ಈಗ ಕರ್ಮಕಾಂಡವನ್ನ ನಿಂದೆ ಮಾಡುತ್ತಾ ಕರ್ಮಕಾಂಡದ ಹುಳುಕುಗಳನ್ನ ಎತ್ತಿ ತೋರಿಸುತ್ತಾ ಕರ್ಮವು ಬ್ರಹ್ಮಜ್ಞಾನದ ಜೊತೆಯಲ್ಲಿ ಬೆರೆಯುವುದಿಲ್ಲ ಎಂದು ವಾದ ಮಾಡುತ್ತಾ ಬ್ರಹ್ಮಾತ್ಮ ಜ್ಞಾನದ ಮಹತ್ವವನ್ನ, ಬ್ರಹ್ಮಜ್ಞಾನದ ಹಿರಿಮೆಯನ್ನ, ಗರಿಮೆಯನ್ನ ಪ್ರತಿಪಾದನೆ ಮಾಡುತ್ತಿದ್ದಾರೋ, ಇದೇ ಸುರೇಶ್ವರಾಚಾರ್ಯರವರು ತಮ್ಮ ಪೂರ್ವಾಶ್ರಮದಲ್ಲಿ ಮಂಡಲ ಮಿಶ್ರರಾಗಿ ಕರ್ಮಕಾಂಡಿಗಳಾಗಿದ್ದರು ಅಂತ ಹೇಳ್ತಾರೆ. ಏನಿದೆ ಆಶ್ಚರ್ಯ ನೋಡಿ. ಅಷ್ಟು ಜೋರಾಗಿ ಕುಮಾರಿಲ ಭಕ್ತರ ಶಿಷ್ಯರಾಗಿ ಪೂರ್ವ ಮೀಮಾಂಸಾ ದರ್ಶನವೆಲ್ಲ ಚೆನ್ನಾಗಿ ಜೀರ್ಣಿಸಿಕೊಂಡು ಕರ್ಮದಿಂದಲೇ ಸ್ವರ್ಗ, ಧರ್ಮದಿಂದಲೇ ಮೋಕ್ಷ, ಬ್ರಹ್ಮಜ್ಞಾನವಿಲ್ಲವೇ ಇಲ್ಲ, ವೇದಾಂತವೆಲ್ಲ ಕೇವಲ ಊಷರ ಭೂಮಿಯಂತೆ ವಾದ ಮಾಡ್ತಾ ಇದ್ದರು. ಆ ಮಂಡಲ ಮಿಶ್ರರ ಮನಸ್ಸು ಶಂಕರರ ಅನುಗ್ರಹದಿಂದ ಪೂರ್ಣ ಪರಿವರ್ತನೆಯಾಗಿಬಿಟ್ಟು ನ ಕರ್ಮಣ ನ ಪ್ರಜಯ ಧನೀನ ಎನ್ನುವ ಆತ್ಮೈಕತ್ವ ಜ್ಞಾನದಲ್ಲಿ ನಿಷ್ಠೆಯಾಯಿತು. ಇದು ಸದ್ಗುರುವಿನ ಅನುಗ್ರಹ. ಒಂದು ಉದಾಹರಣೆ ಕೊಡ್ತೇನೆ. ಒಬ್ಬ ಮನುಷ್ಯ ಕಾಮುಕ ಇದ್ದಾನೆ. ಅವನ ಮನಸ್ಸೆಲ್ಲ ಸ್ತ್ರೀಯರ ಮೇಲೆ ಹೋಗ್ತಾ ಇದೆ. ಯಾವ ಸ್ತ್ರೀಯರನ್ನು ಕಂಡ್ರೂ ಕೂಡ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನಾ ಮದುವೆ ಮಾಡ್ಕೋಬೇಕಾಗಿತ್ತು ಅಂತ ಇದೇ ಕನಸು, ಇದೇ ಯೋಚನೆ. ಅಂಥ ಒಬ್ಬ ಮನುಷ್ಯನಿಗೆ ಸದ್ಗುರುಗಳ ದರ್ಶನವಾಯಿತು. ಗುರು ಹತ್ರಕ್ಕೆ ಹೋದ. ಗುರುಗಳೇ, ನನಗೆ ಜ್ಞಾನೋಪದೇಶವನ್ನ ಮಾಡಿ ಈ ಪ್ರಾಪಂಚಿಕ ಸುಖದಿಂದ ವಿರಕ್ತನಾಗಿದ್ದೇನೆ ಅಂತೇಳಿ ನಮಸ್ಕಾರ ಮಾಡಿದ. ಗುರುಗಳಿಗೆ ಗೊತ್ತಾಗೋಯ್ತು. ಅವನ ಮುಖವನ್ನ ನೋಡಿದ ಕೂಡಲೇ ಅವನ ಜಾತಕವೆಲ್ಲ ಅರ್ಥವಾಗೋಯ್ತು. ಅದು ನನಗೂ ಅನುಗ್ರಹ ಮಾಡಿದ್ದಾರೆ ಗುರುಗಳು. ನಮ್ಮ ಮನೆ 100 ಜನ ಬರ್ತಿರ್ತಾರೆ. ಸನ್ಯಾಸಿಗಳು ಬರ್ತಾರೆ, ಮಹಾತ್ಮರು ಬರ್ತಾರೆ, ತಪಸ್ವಿಗಳು ಬರ್ತಾರೆ, ಗೃಹಸ್ಥರು ಬರ್ತಾರೆ, ಜಿಜ್ಞಾಸುಗಳು ಬರ್ತಾರೆ, ಫಾರಿನರ್ಸ್ ಬರ್ತಾರೆ, ಎಲ್ಲ ಬರ್ತಾರೆ. ನನಗೆ ಅರ್ಧ ಸೆಕೆಂಡ್ ಸಾಕು ಅವರನ್ನು ನೋಡಿದ ಕೂಡಲೇ ಅವ್ರ ಜಾತಕ ಅಂದೇನು, ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದ್ರು ಅಂತಲ್ಲ, ಅವರ ಸಂಸ್ಕಾರ ಅರ್ಥ ಆಗ್ಬಿಡುತ್ತೆ. ಬಹಳ ವಿನಯದಿಂದ ಗೌರವದಿಂದ ಹಣ್ಣು ಕೊಡ್ತಾರೆ, ಪಂಚೆ ಕೊಡ್ತಾರೆ, ಶಾಲು ಹೊದಿಸ್ತಾರೆ, ದಕ್ಷಿಣೆ ಕೊಡ್ತಾರೆ. ಗುರುಗಳೇ, ನಮ್ಗೇನು ಬೇಡ, ಬ್ರಹ್ಮಜ್ಞಾನವೇ ಬೇಕು ಅಂತ ಹೇಳ್ತಾರೆ. ಸಂತೋಷ ಪಡ್ತೇನೆ. ಆದರೆ ನನಗೆ ಗೊತ್ತಾಗುತ್ತೆ ಬೇಕೋ ಬೇಡವೋ ಅಂತ. ಅದೇ ರೀತಿಯಲ್ಲಿ ಈ ಶಿಷ್ಯ ಬಂದು ಗುರುಗಳಿಗೆ ನಮಸ್ಕಾರವನ್ನ ಮಾಡಿ, ನಾನು ನಿಂಚಿತ ಬೇಕಾದಷ್ಟು ತಪ್ಪು ಮಾಡಿಬಿಟ್ಟಿದ್ದೇನೆ, ಎಲ್ಲವನ್ನು ಕ್ಷಮಿಸ್ಬೇಕು ಅಂತ ಹೇಳಿ ನಮಸ್ಕಾರ ಮಾಡಿ ತಪ್ಪನ್ನು ಒಪ್ಪಿಕೊಂಡು ನನಗೆ ವೇದಾಂತೋಪದೇಶವನ್ನ ಮಾಡಿ ಬ್ರಹ್ಮಜ್ಞಾನ ಉಂಟು ಮಾಡಿ ಅನುಗ್ರಹ ಮಾಡಿ ಅಂತ ಕೇಳ್ಕೊಂಡ. ಗುರುಗಳು ಆಯ್ತಪ್ಪ ಸಂತೋಷ, ನಮ್ಮ ಆಶ್ರಮದಲ್ಲಿ 1 ತಿಂಗಳು ಸೇವೆ ಮಾಡ್ಕೊಂಡಿರು ಅಂತ ಹೇಳಿದ್ರು. ಸೇವೆ ಮಾಡ್ಕೊಂಡಿದ್ದಾರೆ. ಆ 1 ತಿಂಗಳ ಸದ್ಗುರು ಸೇವೆಯಿಂದ ಅವರ ಮನಸ್ಸು ಪೂರ್ಣ ಪರಿವರ್ತನೆ ಆಯಿತು. ಹಳೆಯ ಸಂಸ್ಕಾರವನ್ನೆಲ್ಲ ಬಿಟ್ಬಿಟ್ಟ. ಇನ್ನು ಚಿಕ್ಕ ವಯಸ್ಸು, 33-36 ವಯಸ್ಸು, ತಾರುಣ್ಯ. ಆದ್ರೂ ಕೂಡ ವಿವೇಕ ಬಂತು, ವೈರಾಗ್ಯ ಬಂತು. ಗುರುಗಳು ನೋಡಿದ್ರೆ ಅರ್ಥ ಆಯ್ತು, ಓಹೋ ಇವನ ಮನಸ್ಸೀಗ ಅಂತರ್ಮುಖವಾಗ್ತಾ ಇದೆ. ಇವನಿಗೆ ಹೆಣ್ಣು
ಹೊನ್ನು ಮಣ್ಣಿನಲ್ಲಿ ವೈರಾಗ್ಯ ಬಂದಿದೆ ನಿಶ್ಚಯವಾಗಿ. ಅವನಿಗೆ ವೇದಾಂತ ಪಾಠವನ್ನ ಮಾಡುತ್ತಾ ಆತ್ಮಜ್ಞಾನದ ರಸದೌತಣವನ್ನು ಕೊಡ್ತಾ ಬಂದರು. ಶಿಷ್ಯ ಗುರುವಿನ ಅನುಗ್ರಹದಿಂದ ಬಹಳ ಬೇಗ ಬ್ರಹ್ಮನಿಷ್ಠನಾಗಿಬಿಟ್ಟ. ಇದು ಗುರುಗಳಿಗೆ ಗೊತ್ತಾಯಿತು. ನನ್ನ ಶಿಷ್ಯ ನನ್ನನ್ನು ಮಿಂಚಿದ ಶಿಷ್ಯನಾಗಿದ್ದಾನೆ, ನನಗೆ ಹೆಮ್ಮೆ, ಇಂಥ ನನ್ನ ಒಬ್ಬ ಶಿಷ್ಯ ಬ್ರಹ್ಮಜ್ಞಾನಿಯಾದ ಸಂತೋಷಪಟ್ಟ. ಆಗ ಆ ಶಿಷ್ಯನ ಮನಸ್ಸು ಹೇಗಿತ್ತು ಅಂದ್ರೆ, ಯಾರನ್ನೇ ಕಂಡರೋ ಯಾವುದನ್ನೇ ನೋಡಿದರೋ ಆತ್ಮ ಸ್ವರೂಪದಿಂದ ಕಾಣ್ತಾ ಇದ್ದಾನೆಯೇ ಹೊರತುವೆ ಹಳೇ ಸಂಸ್ಕಾರವೇ ಇಲ್ಲ. ಯಾಕೆ ಹೇಳಿದೆ, ಮಂಡನ ಮಿಶ್ರರು ಕರ್ಮಕಾಂಡಿಗಳಾಗಿದ್ದು ಅಥಾತೋ ಧರ್ಮ ಜಿಜ್ಞಾಸ ಎನ್ನುವ ಪೂರ್ವ ಮೀಮಾಂಸಾ ದರ್ಶನದಲ್ಲಿ ಮುಳುಗಿದ್ದಂತಹ ಮಹಾತ್ಮರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಂದ ವಾದದಲ್ಲಿ ಸೋಲಿಸಲ್ಪಟ್ಟವರಾಗಿ ಸನ್ಯಾಸ ದೀಕ್ಷೆಯನ್ನ ಭಗವತ್ಪಾದ ಶಂಕರಾಚಾರ್ಯರಿಂದಲೇ ಸ್ವೀಕರಿಸಿ ಅವರು ಸನ್ಯಾಸಿ ಪುಂಗವರಾಗಿ ಶಂಕರರ ಶಿಷ್ಯರಾಗಿ ಶಂಕರರಿಂದ ಜ್ಞಾನೋಪದೇಶಗಳನ್ನ ಪಡೆದುಕೊಂಡು ಬ್ರಹ್ಮನಿಷ್ಠರಾಗಿಬಿಟ್ಟು ತಮ್ಮ ಪೂರ್ವಾಶ್ರಮದಲ್ಲಿ ಮಂಡನ ಮಿಶ್ರರಾಗಿದ್ದಾಗ ಏನನ್ನ ಸಿದ್ಧಾಂತ ಮಾಡ್ತಾ ಇದ್ರು ಅದೆಲ್ಲವೂ ಕೂಡ ಅವಿದ್ಯಾ ಕ್ಷೇತ್ರ ಅಂತ ಹೇಳುವ ಮಟ್ಟಿಗೆ ಬ್ರಹ್ಮಜ್ಞಾನಿಗಳಾದ. ಇದಕ್ಕೆ ಎರಡು ಕಾರಣ. ಒಂದು, ಗುರುವಿನ ಅನುಗ್ರಹ ಬಹಳ ಮುಖ್ಯ. ಸದ್ಗುರುವಿನ ಅನುಗ್ರಹ ಪರಿಪೂರ್ಣವಾಗಿತ್ತು. ಯಾರಿಗೆ? ಮಂಡನ ಮಿಶ್ರನ ಮೇಲೆ. ಮತ್ತೊಂದು, ಮಂಡನ ಮಿಶ್ರನಿಗೆ ಸದ್ಗುರುಗಳ ಮೇಲೆ ಅಪಾರವಾದ ಭಕ್ತಿ ಇತ್ತು. ಶಿಷ್ಯನ ಕಡೆಯಿಂದ ಗುರುಗಳ ಮೇಲೆ ನಿಷ್ಕಲ್ಮಶವಾಗಿರುವ ಭಕ್ತಿ, ಅದನ್ನ ಕಂಡು ಸದ್ಗುರುವಿಗೆ ಶಿಷ್ಯನ ಮೇಲೆ ಅವ್ಯಾಜ ಕಾರುಣ್ಯ. ಇದನ್ನ ನಾನು ನನ್ನ ಗುರುಗಳ ಸಂಬಂಧದಲ್ಲಿ ಕಂಡಿದ್ದೇನೆ. ನಾನು ಹೇಳ್ತಾ ಇರ್ತೇನೆ, ನನಗೆ ನನ್ನ ಪರಮ ಪೂಜ್ಯ ಸದ್ಗುರು ಪುಂಗವರು, ಜ್ಞಾನಿ ವರೇಣ್ಯರು, ಮಹಾ ತಪಸ್ವಿಗಳು, ಅಭಿನವ ಶಂಕರರು ಮತ್ತು ವೇದಾಂತ ಭಾಷ್ಯ ಪ್ರಸ್ಥಾನತ್ರಯ ವ್ಯಾಖ್ಯಾನಕಾರರು ಆಗಿರುವ ಸಚ್ಚಿದಾನಂದೇಂದ್ರ ಸರಸ್ವತಿ ಗುರುಗಳಲ್ಲಿ ಅಪಾರವಾದ ಭಕ್ತಿ ಇತ್ತು. ಒಂದು ದೋಷವೇ ಕಾಣಿಸ್ತಾ ಇತ್ತು. ಅವರೇನ್ ಹೇಳಿದ್ರು, ಎಸ್ ನಾ ಚಿಕ್ಕ ಹುಡುಗ, ನಾ ತಿರುಗೊಂಬಿಟ್ಟಿದೆ, ನಾ ದಡ್ಡನಾದ್ದರಿಂದ ಗುರುಗಳಲ್ಲಿ ಯಾವ ದೋಷವನ್ನು ನೋಡಬಾರದು. ಅಪಾರವಾದ ಭಕ್ತಿ ಇತ್ತು. ಇದನ್ನು ಅರ್ಥ ಮಾಡಿಕೊಂಡು ಗುರುಗಳಿಗೆ ನನ್ನ ಮೇಲೆ 1000 ಟೈಮ್ಸ್ ಪ್ರೀತಿ ಇತ್ತು. ಇದು ಬಾಯಲ್ಲಿ ಹೇಳಕ್ಕಾಗುವಂತ ವಿಚಾರವಲ್ಲ, ಉಪನ್ಯಾಸದಲ್ಲಿ ಹೇಳುವಂತ ವಿಚಾರವಲ್ಲ, ಅನುಭವ ಸಿದ್ಧಾಂತ. ಆದ್ದರಿಂದ ಯಾಕೆ ಹೇಳ್ತಾರೆ, ಅಂಥ ಮಂಡನ ಮಿಶ್ರರು ಕರ್ಮಿಗಳಾಗಿದ್ದು ಶಿಖಾವಂತರಾಗಿ, ಉದ್ದನೆ ಶಿಖ, ಯಜ್ಞೋಪವೀತ, ಕಚ್ಚೆ ಪಂಚೆ, ಸದ್ಗೃಹಸ್ಥರಾಗಿ ಕರ್ಮಕಾಂಡವೇ ಶ್ರೇಷ್ಠ, ವೇದಾಂತವಲ್ಲ, ವೇದಾಂತವೆಲ್ಲ ಯೂಸ್ಲೆಸ್ ಅಂತ ವಾದ ಮಾಡುತ್ತಿದ್ದಂತ ಒಬ್ಬ ಸದ್ಗೃಹಸ್ಥನು, ಕರ್ಮಕಾಂಡಿಯು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಸಹವಾಸದಿಂದ, ಶಂಕರರ ಅನುಗ್ರಹದಿಂದ ಬ್ರಹ್ಮಜ್ಞಾನಿ ಪುಂಗವನಾಗಿ ಗುರುವನ್ನ ಮಿಂಚಿದ ಶಿಷ್ಯನಾಗಿದ್ದ. ಅದಕ್ಕೇನ್ ಪ್ರಮಾಣ? ಅವರೇ ಬರೆದಿರುವಂತ ನೈಷ್ಕರ್ಮ್ಯ ಸಿದ್ಧಿಯೇ ಪ್ರಮಾಣ. ಶಂಕರರು ಸ್ವರೇಶ್ವರರ ನೈಷ್ಕರ್ಮ್ಯ ಸಿದ್ಧಿಯನ್ನ ನೋಡಿ ಆನಂದ ಪಟ್ಟಿದ್ದಾರೆ. ಅವರ ಕಾಲದಲ್ಲೇ ರಚಿತವಾಯಿತು. ಶಂಕರರ ಕಾಲವೇ ಅಲ್ಲವೇ ಸ್ವರೇಶ್ವರಾಚಾರ್ಯರ ಕಾಲ. ಶಂಕರರ ಆಜ್ಞೆಯಂತೆ ಶಂಕರರ ಸಂದೇಶಗಳನ್ನ ಸ್ವರೇಶ್ವರಾಚಾರ್ಯರು ಅನುಭವಿಸಿಕೊಂಡು ತಮ್ಮದನ್ನಾಗಿ ಮಾಡಿಕೊಂಡು ಗುರುಗಳ ಆಜ್ಞೆಯಂತೆ ಈ ಪುಸ್ತಕ ಬಂದಿದೆ. ನಕ್ಷಾತಿ ಲಾಭ ಪೂಜಾರ್ಥಂ ಗ್ರಂಥೋಸ್ಮಾಭಿರುದೀರ್ಯತೆ ಸ್ವಬೋಧ ಪರಿಶುದ್ಧ್ಯರ್ಥಂ ಬ್ರಹ್ಮಬಿಂದಿಕಶಾಸ್ತ್ರ ಸೂಚಿದ್ದಾರೆ. ಏನ್ ಮಾತಾಡಿದ್ದಾರೆ ಸ್ವಾಮಿ? ಗುರೋಕ್ತೋ ವೇದರಾದ್ಧಾಂತ
ತತ್ತನೋ ವಚ್ಮಿ ಅಶಕ್ತಿತಃ ಸಹಸ್ರ ಕಿರಣ ವ್ಯಾಪ್ತೆ ಖದ್ಯೋತ ಕಿಂ ಪ್ರಕಾಶಯೇತಿ. ಏನ್ ಗುರುಭಕ್ತಿ ಸ್ವಾಮಿ ಇವೆಲ್ಲ ಬಾಯಲ್ಲಿ ಹೇಳುವುದಲ್ಲ. ನನ್ನ ಪರಮ ಗುರುಗಳಾಗಿರುವ ಬ್ರಹ್ಮನಿಷ್ಠರಾದ ಭಗವತ್ಪಾದ ಶಂಕರಾಚಾರ್ಯರವರು ವೇದಾಂತ ಸಿದ್ಧಾಂತವನ್ನೆಲ್ಲ ಹೇಳ್ಬಿಟ್ಟಿದ್ದಾರೆ. ಗುರುಗಳು ಶಂಕರರು ಹೇಳದೇ ಇರುವಂತ ವಿಚಾರ ಯಾವುದೂ ಒಂದಿಲ್ಲ. ಆದ್ದರಿಂದ ಆ ವಿಷಯದಲ್ಲಿ ನಾನು ಗುರುವಿಗಿಂತ ಹೆಚ್ಚಿನ ವಿಷಯವನ್ನ ಎಲ್ಲೂ ಹೇಳಲಾರೆ, ನಂಗೆ ಯೋಗ್ಯತೆ ಇಲ್ಲ ಅನ್ಬಿಟ್ರು. ಒಂದು ಉದಾಹರಣೆ, ಹಿಮಾಲಯ ಪರ್ವತವನ್ನ ಸಹಸ್ರ ಕಿರಣ ಸೂರ್ಯ ಬೆಳಗ್ತಾ ಇದ್ದಾನೆ. ಈ ಪಾಠ ಮಾಡುವ ಮಾತು ಹೇಳಿದ್ದು ಪೂಜ್ಯರಾದ ಸದ್ಗುರುಗಳು. ನೋಡಪ್ಪ, ಸ್ವರೇಶ್ವರಾಚಾರ್ಯರು ಸೂರ್ಯ ಅಂತ ಹೇಳಲಿಲ್ಲ, ಆದಿತ್ಯ ಭಾಸ್ಕರ ಅಂತ ಹೇಳಲಿಲ್ಲ. ಏನ್ ಹೇಳಿದ್ದಾರೆ? ಸಹಸ್ರ ಕಿರಣ ಅಂದ್ರು. ಸಹಸ್ರ ಅಂದೇನು? ಕೋಟಿ ಅಂತ ಅರ್ಥ. ಕೋಟಿ ಕೋಟಿ ಕಿರಣಗಳನ್ನ ಉಳ್ಳಂತಹ ಸೂರ್ಯ ಭಗವಂತನು ಹಿಮಾಲಯ ಪರ್ವತ ಬೆಳಗ್ತಾ ಇದ್ದಾನೆ. ಅಂತಹ ಹಿಮಾಲಯ ಪರ್ವತವನ್ನ ಖದ್ಯೋತ ಮಿಂಚಿನ ಹೊಳ ಬೆಳಗೀತೆ. ಸೂರ್ಯನಲ್ಲಿ ಮಿಂಚಿನ ಹೊಳವಿದೆ. ಸೂರ್ಯನು ಕೋಟಿ ಕೋಟಿ ಕಿರಣ ಸ್ವರೂಪ. ಆ ಕೋಟಿ ಕಿರಣಗಳ ಪೈಕಿ ಒಂದು ಕಿರಣದ ಒಂದು ಅಂಶ ಖದ್ಯೋತ. ಹಾಗೆ ನನ್ನ ಗುರುಗಳು ಯಾರು? ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳಲ್ಲ, ಸ್ವರೇಶ್ವರಾಚಾರ್ಯರ ಗುರುಗಳು. ಯಾರು? ಭಗವತ್ಪಾದ ಶಂಕರರು. ಸಾಮಾನ್ಯವಲ್ಲ, ಅವರು ಜ್ಞಾನ ಭಾಸ್ಕರ ಅಂದ್ಬಿಟ್ರು. ಅಯ್ಯೋ ರಾಮ್ 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 ರಾಮ. ನನಗೆ ಈ ಸುರೇಶ್ವರಾಚಾರ್ಯರ ಗ್ರಂಥಗಳು ಓದ್ತಾ ಇದ್ರೆ ಅಪಾರವಾದ ಭಕ್ತಿ ಅನುಭವಿಸ್ಬೇಕು. ಸುಮ್ಮನೆ ಹೊರಡಲ್ಲ. ನೀವು ಶಾಂಕರ ಪ್ರಸ್ಥಾನತ್ರಯ ಭಾಷೆ ಅಧ್ಯಯನ ಮಾಡ್ತಾ ಇದ್ರೆ ಎಷ್ಟು ಸುಂದರವಾಗಿದೆ, ಎಷ್ಟು ಮಾರ್ಗದರ್ಶಕವಾಗಿದೆ. ಜಿಜ್ಞಾಸು ಜನಗಳಿಗೆ ಎಂತ ಅಮೃತಾಯಮಾನವಾದಂತ ಊಟ ಅನ್ಸುತ್ತೆ. ಅದರ ಮೇಲೆ ಭಗವಾನ್ ಸ್ವರೇಶ್ವರಾಚಾರ್ಯರವರ ವಾರ್ತಿಕಗಳು, ಸ್ವರೇಶ್ವರಾಚಾರ್ಯರವರ ನೈಷಮ್ಯ ಸಿದ್ಧಿ ಹಬ್ಬ ಓದ್ತಾ ಇದ್ದೆ ಝುಮ್ ಅನ್ಸುತ್ತೆ. ಈ ಇಬ್ಬರಿಗಿಂತಲೂ ಕೂಡ ನನ್ನ ಹೆಮ್ಮೆಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರ ಪಾಠ ಕ್ರಮ, ಉಪದೇಶ ಕ್ರಮ, ಜೀವನ ಕ್ರಮ, ಅವರ ಸ್ಥಿತಿ ಅದನ್ನು ನೋಡ್ಬಿಟ್ರೆ ಶಂಕರರು, ಸುರೇಶ್ವರರು, ರಮಣ ಮಹರ್ಷಿಗಳು, ಗೌಡಪಾದರು ಎಲ್ಲರ ಮೇಲನ ಕಾನ್ಫ್ಲುಯೆನ್ಸ್, ಎಲ್ಲರ ಸಂಗಮ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅನ್ನುವುದನ್ನ ಧೈರ್ಯವಾಗಿ ಹೇಳ್ತೇನೆ ನಾನು. ಸಾಕು. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಸಾಮಾನ್ಯೇತರ ರೂಪಾಭ್ಯಾಂ ಕರ್ಮಾತ್ಮೈವಾಸ್ಯ ಯೋಗಿನಃ ನಿಶ್ವಾಸೋಚ್ಛ್ವಾಸವತ್ತಸ್ಮಾತ್ ನ ನಿಯೋಗಮಪೇಕ್ಷತಿ. ನಮೋ ನಮಸ್ತದ್ಗುರು ಪಾದುಕಾಭ್ಯಾಂ ನಮೋ ನಮಃ ಸ್ವರೇಶ್ವರಾಚಾರ್ಯ ಪಾದುಕಾಭ್ಯಾಂ. ಅಸ್ಯ ಯೋಗಿನಃ, ಅಸ್ಯ ನನಗೆ, ಅಸ್ಯ ಇವನಿಗೆ, ಇದು ಇದಂ ಶಬ್ದ. ಇದಂ ಶಬ್ದವನ್ನ ಹತ್ತಿರದಲ್ಲಿರುವಂತ ವ್ಯಕ್ತಿಗೆ ಬಳಸಬೇಕು. ಇದಮಸ್ತು ಸನ್ನಿಕೃಷ್ಟಂ ಸಮೀಪತರವರ್ತಿ ಚೈತದೋ ರೂಪಂ ಅದಸಸ್ತು ವಿಪ್ರಕೃಷ್ಟಂ ತದಿತಿ ಪರೋಕ್ಷೇ ವಿಜಾನೀಯಾತ್. ಗುರುಗಳು ಹೇಳಿದಂತ ಮಾತು ನೋಡಿ. ಸೂತ್ರದಲ್ಲಿ ಎರಡನೇ ಸೂತ್ರ ಬ್ರಹ್ಮ ಸೂತ್ರ, 1ನೇ ಅಧ್ಯಾಯ 1ನೇ ಪಾದ, ದ್ವಿತೀಯ ಅಧಿಕರಣ, ದ್ವಿತೀಯ ಸೂತ್ರ. ಯಾವುದು? ಓಂ ಜನ್ಮಾದ್ಯಸ್ಯ ಯತಃ, ಅಲ್ಲಿ ಜನ್ಮಾತ್ ಯಸ್ಯ ಯತಃ ಎಂದು ಪದಚ್ಛೇದವಲ್ಲ. ಜನ್ಮಾದ್ಯಸ್ಯ ನೋಡಿದ್ರ, ರಾಮಾದ್ಯಸ್ಯ ಅಲ್ಲಿ ರಾಮಾತ್ ಪ್ಲಸ್ ಯಸ್ಯ ರಾಮಾದ್ಯಸ್ಯ ಆಗುತ್ತೆ. ಇಲ್ಲಿ ಜನ್ಮಾತ್ ಶಬ್ದವೇ ಇಲ್ಲ.
ಜನ್ಮ ಅಂತ ಯಾರಾದ್ರೂ ಹೇಳಿದ್ರೆ ದಡ್ಡ ಅಂತ ಹೆಸರು. ಜನ್ಮ ಶಬ್ದ ಸಂಸ್ಕೃತ ವ್ಯಾಕರಣದಲ್ಲಿ ನಕಾರಾಂತಹ ನಪುಂಸಕಲಿಂಗ ಜನ್ಮನ್ ಶಬ್ದ. ಜನ್ಮ ತನ್ನುವಂತಹ ಶಬ್ದ ಇಲ್ಲೇ ಇಲ್ಲ. ಜನ್ಮಾದ್ಯಸ್ಯ ಯತಃ ಒಂದು ಸೂತ್ರ. ಅಲ್ಲಿ ಮಧ್ಯಮ ಪದ ಯಾವುದು? ಅಸ್ಯ ಜನ್ಮಾದಿ ಅಸ್ಯ ಯತಃ. ಅಸ್ಯ ಅಂತ ಪದ ಹಾಕಿದ್ದಾರೆ. ಅಸ್ಯ ಅಂದೇನು? ಇಗೋ ಕಾಣುತ್ತಿರುವ, ಪ್ರತ್ಯಕ್ಷಾನುಭವ ಗೋಚರವಾಗಿರುವ ಅಂತ ಅರ್ಥ. ಅದೇ ರೀತಿಯಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರು ಬ್ರಹ್ಮಜ್ಞಾನಿಯನ್ನ ಅಸ್ಯ ಅಂದ್ಬಿಟ್ರು. ಇವನಿಗೆ, ಇಗೋ ಶಂಕರಾಚಾರ್ಯರಿಗೆ ಕಾಣ್ತಾ ಇದ್ದಾರೆ, ಅಥವಾ ನನಗೆ ಅವ್ರು ಹೇಳ್ಕೊತಾರೆ, ಸರಿ ನನಗೆ ಯಾವ ಕರ್ಮದ ಗೋಚರಿಲ್ಲ. ಏನ್ ಸ್ವಾಮಿ ಸುರೇಶ್ವರಾಚಾರ್ಯರೇ, ನೀವು ಪೂರ್ವಾಶ್ರಮದಲ್ಲಿ ಅಷ್ಟೊಂದು ಜೋರಾಗಿ ಕರ್ಮವಾದ ಪ್ರತಿಪಾದನೆ ಮಾಡ್ತಾ ಇದ್ದಪ್ಪ ಅಜ್ಞಾನದಿಂದ. ಬಾ, ಆ ಸನ್ಯಾಸಿ ಕಾಮುಕನಾಗಿದ್ದಂಥವನು ಗುರುಗಳ ಅನುಗ್ರಹದಿಂದ ವೇದಾಂತಿ ವಿಚಾರವನ್ನು ಮಾಡಿ ಎಲ್ಲಾ ಸ್ತ್ರೀಯರನ್ನು ತಾಯಿ ರೂಪದಿಂದ ನೋಡ್ತಾ ಇದ್ದಾನೀಗ. ಅಸ್ಯ ಯೋಗಿನಃ, ಬ್ರಹ್ಮಜ್ಞಾನಿಯನ್ನ ಭಗವಾನ್ ಸ್ವರೇಶ್ವರಾಚಾರ್ಯರವರು ಯೋಗಿ ಅಂತ ಕರೆದು ಬಿಟ್ರು. ಯೋಗಿ ಶಬ್ದದಿಂದ ಇಲ್ಲಿ ಅಷ್ಟಾಂಗ ಯೋಗಾನುಷ್ಠಾನವನ್ನ ತರಬಾರದು, ಗುರುಗಳ ಪಾಠ. ಯೋಗ ಶಬ್ದ ಎಲ್ಲಾ ಕಡೆಗಳು ಸಾಂಖ್ಯ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಎಲ್ಲರೂ ಬಳಸ್ತಾರೆ. ಆದರೆ ಬಹಳವಾಗಿ ಯೋಗ ಎನ್ನುವ ಶಬ್ದವನ್ನ ಪಾತಂಜಲ ಯೋಗ ದರ್ಶನದಲ್ಲಿ ಹೇಳುತ್ತಾರೆ. ಅವರ ಪ್ರಕಾರ ಯೋಗಶ್ಚಿತ್ತ ವೃತ್ತಿ ನಿರೋಧ ಸೂತ್ರವನ್ನೇ ಮಾಡಿಬಿಟ್ಟು ಪತಂಜಲಿ ಮಹರ್ಷಿಗಳು ಯೋಗ ಎನ್ನುವ ಮಾತಿಗೆ ಅಂತಃಕರಣದ ಎಲ್ಲ ವೃತ್ತಿಗಳನ್ನು ತಡೆ ಹಿಡಿದು ಒಳಗಡೆ ತರುವಂತಹದ್ದು. ಇದು ಯೋಗ ಅಕಾರ್ಡಿಂಗ್ ಟು ಪಾತಂಜಲ ದರ್ಶನ. ಅಕಾರ್ಡಿಂಗ್ ಟು ವೇದಾಂತ ಯೋಗೋ ನಾಮ ಕಿಂ? ಬ್ರಹ್ಮಜ್ಞಾನಂ ಆತ್ಮಜ್ಞಾನಂ ಸಮ್ಯಕ್ ದರ್ಶನಂ ಯೋಗ. ಇದಕ್ಕೆ ಪೂಜ್ಯರಾದ ಸದ್ಗುರುಗಳು ಒಂದು ಮಾತು ಹೇಳಿದ್ರು. ನೋಡಪ್ಪ ಮಗು, ಭಗವದ್ಗೀತೆಯಲ್ಲಿ 4ನೇ ಅಧ್ಯಾಯದ ಮೊಟ್ಟಮೊದಲನೇ ಶ್ಲೋಕವನ್ನು ಜ್ಞಾಪಿಸ್ಕೋ. 4ನೇ ಅಧ್ಯಾಯ ಹೆಸರು ಜ್ಞಾನ ಯೋಗ. ಮೊಟ್ಟಮೊದಲನೇ ಶ್ಲೋಕ ಯಾವುದು? ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನರಿಕ್ಷ್ವಾಕವೇ ಬ್ರವೀತಿ. ಭಗವಂತನ ವಾಣಿ. ನಾನು ಈ ಯೋಗವನ್ನ ಮೊಟ್ಟ ಮೊದಲಿಗೆ ಬ್ರಹ್ಮನಿಗೆ ಉಪದೇಶವನ್ನು ಮಾಡಿ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನ, ವಿವಸ್ವಂತನಿಗೆ ಸೂರ್ಯ ಭಗವಂತನಿಗೆ ನಾನು ಉಪದೇಶ ಮಾಡಿದೆ. ಯಾವುದನ್ನ? ಯೋಗವನ್ನ. ಇಮಂ ಯೋಗಂ, ಇಮಂ ಅಂದ್ರು ಇಲ್ಲಿ ಸ್ವರೇಶ್ವರಾಚಾರ್ಯ ಅಸ್ಯ ಯೋಗಿನಃ. ಸ್ವಾಮಿಗಳು ಹಬ್ಬ ತುಂಬಾ ಗಟ್ಟಿ, ದೇಹದಿಂದ ಅಲ್ಲ, ದೇಹದಿಂದ ವೀಕು, ಶರೀರ ಆರೋಗ್ಯವಾಗಿರಲಿಲ್ಲ. ಆದರೆ ಹೇಳುವಾಗ ಏನ್ರಿ ಅಷ್ಟೊಂದು ಪಾಠ ಮಾಡಿದೆ. ಇಲ್ಲಿ ಭಗವಾನ್ ಸ್ವರೇಶ್ವರಾಚಾರ್ಯರು ಅಸ್ಯ ಯೋಗಿನಃ ಅಂತ ಹೇಳಿದ್ದಾರೆ. ಅದು ಪ್ಯಾರಲಲ್ಲ ಗುರು ಇಮಂ ವಿವಸ್ವತೆ ಯೋಗಂ ಜ್ಞಾನ ನಿಷ್ಠಾ ಲಕ್ಷಣಂ. ಶಾಂಕರ ಭಾಷ್ಯ. ಏನು ಗೀತಾಚಾರ್ಯ, ಏನು ಶಂಕರಾಚಾರ್ಯರು, ಏನಿದು ಸುರೇಶ್ವರಾಚಾರ್ಯರು, ಏನಿದು ಸಚ್ಚಿದಾನಂದೇಂದ್ರ ಸರಸ್ವತಿ ಯತಿ ವರೇಣ್ಯ ಎಲ್ಲ ಸೇರಿಬಿಟ್ರೆ ಇದು ಸತ್ಸಂಗ ಅಂತ ಹೆಸರು. ಇಂಥ ಸತ್ಸಂಗದಲ್ಲಿ ನಾವು ಸೇರಿಬಿಟ್ರೆ ನಾವು ಕೂಡ ಶಂಕರಾಚಾರ್ಯರೇ ಆಗಿಬಿಡ್ತೇವೆ. ಅಂತಃಕರಣ ಶುದ್ಧವಾಗಿರ್ಬೇಕು, ಗುರು ಹತ್ರನೇ ಇರ್ತೇವೆ, ನಮಗೆ ಗುರು ಭಕ್ತಿ ಬರೋದೇ ಇಲ್ಲ. ಅಸ್ಯ ಯೋಗಿನಃ, ಇಲ್ಲಿ ಯೋಗಿ ಬಿಟ್ರು ಬ್ರಹ್ಮಜ್ಞಾನಿಯನ್ನ. ಭಗವದ್ಗೀತೆಯ 18ನೇ ಅಧ್ಯಾಯದ ಕಟ್ಟಕಡೆಯ ಶ್ಲೋಕ ಯಾವುದು? ಸಂಜಯ ಉವಾಚ
ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ವಿಜಯೋ ಭೂತಿ ಧ್ರುವ ನೀತಿರ್ಮತಿರ್ಮಮ. ಹೌದಾ? ಕಟ್ಟಕಡೆ ಶ್ಲೋಕ. ಅಲ್ಲಿ ಗೀತಾಚಾರ್ಯನನ್ನ, ವಾಸುದೇವ ಭಗವಂತನನ್ನ ಸಂಜಯ ಹೇಳ್ತಾ ಇದ್ದಾನೆ. ಯತ್ರ ಯೋಗೇಶ್ವರ ಕೃಷ್ಣ, ಯೋಗೇಶ್ವರನೂ ಹೌದು, ಯೋಗೀಶ್ವರನು ಹೌದು. ಯೋಗಿನಾಂ ಈಶ್ವರ ಯೋಗೀಶ್ವರ, ಯೋಗಸ್ಯ ಈಶ್ವರ ಯೋಗೀಶ್ವರ. ಕೃಷ್ಣ ಪರಮಾತ್ಮನನ್ನ ಅರ್ಥ ಮಾಡ್ಕೋಬೇಕಾದ್ರೆ 10 ಜನ್ಮಗಳೇ ತಪಸ್ ಮಾಡಿರ್ಬೇಕಂದ್ರೆ ಇದು ಅರ್ಥ ಆಗೋದಿಲ್ಲ. ಅಂತ ಕೃಷ್ಣನನ್ನ ಸಂಜಯ್ ಹೇಳ್ತಾ ಇದ್ದಾನೆ. ಕೃಷ್ಣನ್ ಎತ್ತ ಯೋಗೀಶ್ವರ ಕೃಷ್ಣ, ಕೃಷ್ಣನಿಗೆ ಹೆಸರು ಯೋಗೀಶ್ವರ, ಯೋಗೇಶ್ವರ, ಬ್ರಹ್ಮಜ್ಞಾನಿ ಪುಂಗ. ಇದನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಂಡು ಭಗವಾನ್ ಸುರೇಶ್ವರಾಚಾರ್ಯರವರು ಹೇಳ್ತಾ ಇದ್ದ ಅಸ್ಯ ಯೋಗಿನ, ಈ ಬ್ರಹ್ಮಜ್ಞಾನಿಗೆ, ಅಸ್ಯ ಅನುಭವ ನನಗೇನ್ ಅರ್ಥ ಇದೆ, ನನ್ನಂಥ ಬ್ರಹ್ಮಜ್ಞಾನಿಗೆ ಕರ್ಮಗಳೇ, ವಿಧಿಯೇ, ನಿಷೇಧವೇ, ನಿಯೋಗವೇ, ಏನ್ ಮಾತಾಡ್ತೇವೆ? ಅಂಥದ್ದು ಇಲ್ಲ. ರಾಮ್ 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 ರಾಮ್. ಇನ್ನು ಬ್ರಹ್ಮಜ್ಞಾನಿ ಅಂದ್ರೆ ಏನು? ನೈವ ಸ್ಯಾದ್ ವೇದ ಕಿಂಕರ ಅಂದ್ಬಿಟ್ರು. ಇದೆಲ್ಲ ಅರ್ಥವಾಗಿ ಉಪನ್ಯಾಸಗಳು ಹೇಳೋಕ್ಕಾಗುವುದಿಲ್ಲ. ನಾನು ಸೂಚನೆ ಮಾಡ್ತೇನೆ, ನೀವೇ ಅರ್ಥ ಮಾಡಿ. ದಗ್ಧಾಖಿಲಾಧಿಕಾರಶ್ಚೇತ್ ಬ್ರಹ್ಮಜ್ಞಾನಾಜ್ಞಿನ ಮುನಿ ವರ್ತಮಾನ ಶ್ರುತೇರ್ಮೂರ್ಧಿ ನೈವ ಸ್ಯಾದ್ ವೇದ ಕಿಂಕರ. 1:40 ನೋಡ್ಕೊಳ್ಳಿ. ಆಮೇಲೆ ಇಲ್ಲಿ ಅಸ್ಯ ಯೋಗಿನಃ, ಇಂಥ ಬ್ರಹ್ಮಜ್ಞಾನಿಗೆ, ಇಂಥ ಬ್ರಹ್ಮನಿಷ್ಠನಿಗೆ ಅವಿದ್ಯೆಯೇ, ಕಾಮವೇ, ಕರ್ಮವೇ, ಏನ್ ಮಾತಾಡ್ತಾ ಇದೆಯಪ್ಪ ನೀವು? ಎಲ್ಲವೂ ತಾನೇ ಆಗಿರುವಂತಹ ಬ್ರಹ್ಮಜ್ಞಾನಿಗೆ ಪುಣ್ಯವೇನು ಪಾಪವೇನು ಯಾವುದೂ ಇಲ್ಲ. ಯಾಕೆ ಅಂದ್ರೆ ಸಾಮಾನ್ಯೇತರ ರೂಪಾಭ್ಯಾಂ, ಒಂದು ಸಾಮಾನ್ಯ, ಒಂದು ಇತರ. ಇತರ ಅಂದ್ರೆ ವಿಶೇಷ. ಸಾಮಾನ್ಯವೂ ಅವನೇ, ವಿಶೇಷಗಳು ಅವನು. ಅಲ್ಲಪ್ಪ, ಎಲ್ಲವೂ ಬ್ರಹ್ಮ ಅಂತ ಅರ್ಥ ಮಾಡಿಕೊಂಡ್ಮೇಲೆ ಸರ್, ಈ ಒಂದು ಶೌತ ಸ್ಮಾರ್ಥ ಕರ್ಮಗಳು ಅದು ಬ್ರಹ್ಮವೇ, ಪಾಪ ಕರ್ಮ ಅದು ಬ್ರಹ್ಮವೇ. ಒಂದು ನಾಟಕದಲ್ಲಿ ಏನೇನು ತೋರ್ತಾ ಇದೆಯೋ ಎಲ್ಲವೂ ಸುಳ್ಳು. ನಾಟಕದಲ್ಲಿ ಹೆಬ್ಬಾವು ಬಂತು, ನಾಗರಾವ್ ಬಂತು, ಸುಳ್ಳು. ಆ ನಾಗರಾವನ್ನ ಒಬ್ಬ ಹಿಡಿತಾ ಇದ್ದಾನೆ, ಅದು ಸುಳ್ಳು. ಒಂದ್ ಕೋಳಿ ಬಂತು, ಆ ಕೋಳಿಯನ್ನ ಕತ್ತರಿಸಿ ಪಲ್ಯ ಮಾಡ್ತಾ ಇದ್ದಾನೆ, ಅದು ಸುಳ್ಳು. ಒಬ್ಬ ಮಹಾರಾಜ ಬಂದ, ಎಲ್ಲಿ ಮಹಾರಾಣಿ ಅಂತ ಹೇಳ್ತಾ ಇದ್ದಾನೆ, ಪ್ರಧಾನ ಮಂತ್ರಿ ಅಂತ ಅಡ್ರೆಸ್ ಮಾಡ್ತಾ ಇದ್ದ, ಅದು ಸುಳ್ಳು. ಇಡೀ ಸಿನಿಮಾದಲ್ಲಿ ಏನೇನ್ ತೋರ್ತಾ ಇದೆಯೋ ಎಲ್ಲವೂ ಸುಳ್ಳೆ, ಎಲ್ಲವೂ ಪರದೆ. ಹೌದಾ? ಎಲ್ಲವೂ ಬೇಡ. ಅದೇ ರೀತಿಯಲ್ಲಿ ಏನ್ ಬ್ರಹ್ಮಜ್ಞಾನಿ? ಸಾಮಾನ್ಯ ವಿಶೇಷ ರೂಪಾಭ್ಯಾಮ್. ಈ ಪ್ರಪಂಚದಲ್ಲಿ ಯಾವುದು ಸಾಮಾನ್ಯವಾಗಿ ತೋರ್ತಾ ಇದೆಯೋ, ಯಾವುದು ವಿಶೇಷವಾಗಿ ತೋರ್ತಾ ಇದೆಯೋ, ಸಮುದ್ರ ಎನ್ನುವುದು ಸಾಮಾನ್ಯ, ಅದರಲ್ಲಿ ನೀರು, ಅಲೆ, ತೊರೆ, ನೊರೆ ಎನ್ನುವುದು ವಿಶೇಷ. ಕಾಡು ಎನ್ನುವುದು ಸಾಮಾನ್ಯ, ಅದರ ಒಳಗಡೆಯಲ್ಲಿ 28 ಮರಗಳು ಎನ್ನುವುದು ವಿಶೇಷ. ಬ್ರಹ್ಮಜ್ಞಾನಿಯು ತಾನೇ ಸಾಮಾನ್ಯವೂ ಆಗಿದ್ದಾನೆ, ವಿಶೇಷವೂ. ಏನಾಗಿದೆ? ಅರ್ಥವಾಗಲ್ಲ ನಮಗೆ. ನನ್ಗೆ ಅರ್ಥವಾಗುತ್ತೆ, ನೀವು ತಿಳ್ಕೊ. ಎಲ್ಲವೂ ತಾನೇ ಅಂತಾದ ಮೇಲೆ ಯಾವುದೊಂದರಲ್ಲಿ ಬಿಡಿಸಬಹುದು ಇವನನ್ನ? ಕನಸಿನಲ್ಲಿ ಏನೇನು ತೋರ್ತಾ ಇದೆಯೋ ಎಲ್ಲವೂ ನಾನೇ. ಕನಸು ಬೋಟ್ನಲ್ಲಿ ಹೋಗ್ತಾ ಇದ್ದೇನೆ, ಬೋಟು ನಾನೇ. ಕನಸಿನಲ್ಲಿ ಬ್ರಹ್ಮಸೂತ್ರ ಶಾಂಕರ ಭಾಷ್ಯವನ್ನ ಉಪನ್ಯಾಸ ಮಾಡ್ತಾ ಇದ್ದೇನೆ, ಬ್ರಹ್ಮಸೂತ್ರ ಭಾಷ್ಯವೂ ನಾನೇ. ಶಂಕರಾಚಾರ್ಯರೇ ಸಾಕ್ಷಾತ್ತಾಗಿ ಬಂದು ತಮ್ಮ ಪ್ರಸ್ಥಾನಕ್ಕೆ ಭಾಷ್ಯಗಳನ್ನ ಪಾಠ ಮಾಡ್ತಾ ಇದ್ದಾರೆ, ಶಂಕರಾಚಾರ್ಯರು ನಾನೇ. ಹೌದಾ? ಒಂದು ಉದಾಹರಣೆ, ಒಂದು ಚಮಚ, ಒಂದು ಹುಲ್ಗಡ್ಡಿ, ಊದ್ಗಡ್ಡಿ, ಕನಸಿನಲ್ಲಿ ಎಲ್ಲವೂ ನಾನೇ. ಹಾಗೆ ಬ್ರಹ್ಮಜ್ಞಾನಿ ಯಾರು? ಸಾಮಾನ್ಯ ವಿಶೇಷ ರೂಪಾಭ್ಯಂ. ಈ ಪ್ರಪಂಚದಲ್ಲಿ ಅಜ್ಞಾನಿಗಳಿಗೆ ಏನೇನು ಸಾಮಾನ್ಯ ರೂಪದಿಂದ
ವಿಶೇಷ ರೂಪಗಳಿಂದ ತೋರ್ತಾ ಇದೆಯೋ ಇದೆಲ್ಲವೂ ಕೂಡ ಬ್ರಹ್ಮಜ್ಞಾನಿಗೆ ಆತ್ಮ ಇವ ಆತ್ಮನೇ ಆಗಿಬಿಟ್ಟಿದೆ, ನಾನೇ ಅಂತ ತಿಳ್ಕೊಂಡಿದ್ದೆ. ಏತಗಂ ಹವಾವನ ತಪತಿ ಕಿಮಹಗಂ ಸಾಧುನ ಕರವಂ ಕಿಮಹಂ ಪಾಪಮ ಕರವಮಿತಿ ಸಯ ಏವಂ ವಿದ್ವಾನ್ ಆತ್ಮಾನುಗ್ರಹ ಸ್ಪೃಣತೆ. ಬ್ರಹ್ಮಜ್ಞಾನಿಗೆ ಪುಣ್ಯವೂ ನಾನೇ, ಪಾಪವೂ ನಾನೇ, ಸುಕ್ಕೂ ನಾನೇ, ಶುಭವೂ ನಾನೇ, ಬೆಂಕಿಯೂ ನಾನೇ, ತುಪ್ಪವೂ ನಾನೇ, ಸಮಿತ್ತು ನಾನೇ, ಪುರೋಹಿತರು ನಾನೇ, ಯಜಮಾನನು ನಾನೇ, ವೇದಗಳು ನಾನೇ, ವೇದ ಮಂತ್ರಗಳು ನಾನೇ, ಹೋಮ ಹವನಾದಿಗಳು ನಾನೇ, ಸ್ವರ್ಗಲೋಕ ಬ್ರಹ್ಮಲೋಕಗಳು ನಾನೇ, ಅಲ್ಲಿರುವಂತ ಇಂದ್ರ ಚಂದ್ರಾದಿ ದೇವತೆಗಳು ಸರ್ವಂ ಆತ್ಮ ಇವ. ಸರ್ವಂ ಅಂದ್ರೇನು? ಸರ್ವಂ ವಿಶ್ವಂ ಪೂರ್ಣಂ ಸಮಸ್ತಂ ಎಲ್ಲ ಪರ್ಯಾಯ ವಾಚಕ. ಸರ್ವಮಾತ್ಮೈವ ಆತ್ಮೈವೇದಂ ಸರ್ವಂ ಅಂದ್ರೆ ಎಲ್ಲವೂ ನಾನೇ. ಎಲ್ಲವೂ ಅಂತಂದ್ರೆ ಬೆಂಗಳೂರಿನಲ್ಲಿರುವಂತ ಉತ್ತರಹಳ್ಳಿ ಮಾತ್ರ ನಾನು, ಮಲ್ಲೇಶ್ವರ ನಾನಲ್ಲ. ಅಲ್ಲ, ಬೆಂಗಳೂರು ಎನ್ನುವಂತ ಸಾಮಾನ್ಯ ಬೆಂಗಳೂರಿನಲ್ಲಿರುವಂತ 150 ಏರಿಯಾಸ್ ಎಲ್ಲವೂ ನಾನೇ. ಯಾಕೆ? ನನ್ನಲ್ಲಿ ತೋರ್ತಾರೆ. ಮಯ್ಯೇವ ಸಕಲಂ ಸರ್ವಂ ಮಯ್ಯ ಸರ್ವಂ ಪ್ರತಿಷ್ಠಿತಂ ಮಯ್ಯ ಸರ್ವಂ ಲಯಂ ಯಾತಿ ತದ್ಬ್ರಹ್ಮಾದ್ವಯಮಸ್ಮ್ಯಂ. ಇದು ಪ್ರವಚನದ ಚಾತುರ್ಯವಲ್ಲ, ಲೇಖನದ ಸಾಮರ್ಥ್ಯವಲ್ಲ, ಅನುಭವ ನಿಷ್ಠೆ. ಇಂತಹ ಜ್ಞಾನವನ್ನ ಪಡೆದಿರುವಂತವನೇ ಬ್ರಹ್ಮಜ್ಞಾನಿ. ನೋಡಿ ಅರ್ಥ, ಅಸ್ಯ ಯೋಗಿನ ಇಂಥ ಬ್ರಹ್ಮಜ್ಞಾನಿಗೆ ಸಾಮಾನ್ಯ ಇತರ ರೂಪಾಭ್ಯಂ, ಸಾಮಾನ್ಯ ರೂಪದಿಂದಲೂ ವಿಶೇಷ ರೂಪದಿಂದಲೂ ಏನೇನ್ ತೋರ್ತಾ ಇದೆಯೋ ಎಲ್ಲಾ ಕರ್ಮಗಳು ಇವನಿಗೆ ಆತ್ಮ ಇವ ಚಂದ್ರ ಸ್ವರೂಪವೇ ಆಗಿಬಿಟ್ಟಿದೆ. ಎಲ್ಲವೂ ಒಳ್ಳೆಯ ಕರ್ಮ, ಕೆಟ್ಟ ಕರ್ಮ, ಪುಣ್ಯಕರ್ಮ, ಪಾಪಕರ್ಮ, ಸ್ವರ್ಗಲೋಕ, ನರಕ ಎಲ್ಲವೂ ನಾನೇ ಅಲ್ವೇ? ಏನ್ ಆಶ್ಚರ್ಯ! ಒಂದು ಉದಾಹರಣೆ ಕೊಡ್ತೇನೆ. ಒಂದು ದೊಡ್ಡ ಕಪ್ಪು ಹಲಿಗೆ ಇದೆ, 20 ಅಡಿ ಅಗಲ, 20 ಅಡಿ ಉದ್ದ ಇದೆ. ಅದರಲ್ಲಿ ಟೀಚರ್ ಬಂದ್ಬಿಟ್ಟು ಇದು ಸ್ವರ್ಗಲೋಕ, ಇದು ನರಕಲೋಕ. ಸ್ವರ್ಗಲೋಕದಲ್ಲಿ ದೇವೇಂದ್ರ ಇದ್ದಾನೆ, ಕುಬೇರ ಇದ್ದಾನೆ, ನರಕದಲ್ಲಿ ಇಂಥವರಿದ್ದಾರೆ ಅಂತ 2 ಲೋಕಗಳನ್ನು ಬರೆದು ಆ ದೇವತೆಗಳನ್ನೆಲ್ಲ ಬರೀತಾರೆ. ಕೆಳಗಡೆಯಲ್ಲಿ ಇದು ಅಗ್ನಿಹೋತ್ರ. ಅಗ್ನಿಹೋತ್ರ ಅನುಷ್ಠಾನ ಮಾಡಿದರೆ ಪುಣ್ಯಕರ್ಮಾನುಷ್ಠಾನದಿಂದ ಸೀದಾ ಬ್ರಹ್ಮಲೋಕಕ್ಕೆ ಹೋಗ್ತಾನೆ, ಸ್ವರ್ಗಲೋಕಕ್ಕೆ ಹೋಗ್ತಾನೆ. ಪಾಪಕರ್ಮ, ಅತ್ಯಾಚಾರ ಮಾಡುವುದು, ಗುರುವನ್ನ ನಿಂದೆ ಮಾಡುವುದು, ವಿಪ್ರರನ್ನ ವೇದಗಳನ್ನ ತಿರಸ್ಕಾರ ಮಾಡುವುದು, ಕಾಲಿನಿಂದ ಅಪ್ಪ ಅಮ್ಮನ ಒಲಿಯುವುದು, ಇದೆಲ್ಲ ತೋರಿಸ್ತಾ ಇದ್ದಾರೆ. ಇದನ್ನು ಮಾಡಿದಂಥವರು ನರಕಕ್ಕೆ ಹೋಗ್ತಾರೆ ಅಂತೆಲ್ಲ ಇದೆಲ್ಲ ತೋರಿಸ್ತಾ ನಾವು ನೋಡಿದ್ವಿ. ಇದೇನಪ್ಪ ಸ್ವರ್ಗಲೋಕ, ಅಲ್ಲಿ ಯಾರಿದ್ದಾರೆ? ದೇವೇಂದ್ರ, ಪಕ್ಕದಲ್ಲಿ ಶಚಿ ದೇವಿ ಇದ್ದಾಳೆ. ಇದೇನಪ್ಪ ನರಕಲೋಕ, ಇಲ್ಲಿ ಯಾರಿದ್ದಾರೆ? ಇಂಥವರಿದ್ದಾರೆ. ಅದಕ್ಕೆ ದಾರಿ ಸ್ವರ್ಗಾದಿಗಳಿಗೆ ಅಗ್ನಿಹೋತ್ರಾದಿಗಳು, ಪುಣ್ಯಕರ್ಮ, ಪಾಪಕರ್ಮ ಎಲ್ಲ ತೋರಿಸ್ತಾರೆ. ಎಲ್ಲ ನೋಡಿ ಈ ಪ್ರಶ್ನೆ, ಅಲ್ಲಿ ಏನಿದೆ? ಅಲ್ಲಿ ನಮಗೆ ಸ್ವರ್ಗಲೋಕ ಕಾಣಿಸ್ತಾ ಇತ್ತು, ನರಕಲೋಕ ಕಾಣಿಸ್ತಾ ಇತ್ತು, ಅಗ್ನಿಹೋತ್ರ ಕಾಣಿಸ್ತಾ ಇತ್ತು, ಪಾಪಕರ್ಮ ಕಾಣಿಸ್ತಾ ಇದೆ. ನಿಜವಾಗಿ ಏನಿದೆ ಅಲ್ಲಿ ಅಂತ ಹೇಳಿಲ್ಲ. ಇರುವುದೇನು? ಬ್ಲ್ಯಾಕ್ ಬೋರ್ಡ್, ಅದು ಮಾತ್ರ ಕಾಣಿಸಲ್ಲ. ಸ್ವಾಮಿ ಇದೆಲ್ಲ ಹೇಳ್ತಾ ಇದ್ರು. ಒಂದು ಕಪ್ಪು ಹಲಿಗೆ ಮೇಲೆ ಒಂದು ಒಳ್ಳೆ ಗಣಪತಿ ಬರೆಯಾರೆ, ಸುಂದರವಾಗಿರುವಂತಹ ಗಣಪತಿ ಚಿತ್ರ ಚಾಕ್ ಪೀಸ್ ನಲ್ಲಿ. ಏನಿದೆಯಪ್ಪ ಯಾರನ್ನೇ ಕೇಳಿ, 1000 ಜನ ಇರ್ತಾರೆ, ಗಣಪತಿ ಅಂತಾರೆ. ಇದೇನು? ಗಣಪತಿಯ ಬಲಗೈ, ಇದು ಗಣಪತಿಯ ಎಡಗೈ, ಇದು ಗಣಪತಿಯ ಕಾಲು, ಗಣಪತಿಯ ಕಿರೀಟ, ಗಣಪತಿಯ ಜನಿವಾರ, ಗಣಪತಿಯ ನಾಗರಾಮು, ಗಣಪತಿಯ ಹೊಕ್ಕಳು, ಗಣಪತಿಯ ವಾಹನ, ಇಲ್ಲಿ ಎಲ್ಲವನ್ನು ಹೇಳ್ತಾರೆ. ಒಬ್ಬರಾದ್ರೂ ಕೂಡ ಇಲ್ಲಿ ಕಪ್ಪು ಹಲಿಗೆ ಇದೆ ಅಂತ ಹೇಳ್ತಾರ? ಇಲ್ಲ. ಯಾಕೆ? ಆಧಾರವಾಗಿರುವ ಗಣೇಶನಿಗೂ ಅವನ ಎಲ್ಲ ಅವಯವಗಳಿಗೂ ಆಸ್ಪದವಾಗಿರುವಂತಹ ಕಪ್ಪು ಹಲಿಗೆ ಅದನ್ನು ಮರೆಸಿಬಿಟ್ಟು ಆ ಚಾಕ್ ಪೀಸ್
ಗಣಪತಿ ತೋರಿಸ್ತಾ ಇದ್ದಾರೆ. ನಿಜವಾಗಿ ನೋಡಿದ್ದಾರೆ ಗಣಪತಿ ಇಲ್ಲವೇ ಇಲ್ಲ. ಇರುವುದೇನು ಬ್ಲ್ಯಾಕ್ ಶೀಟ್, ಸ್ಲೇಟ್, ಅದು ಕಾಣಿಸುವುದಿಲ್ಲ. ಹಾಗೇನಾಗಿ ಇಡೀ ಪ್ರಪಂಚಕ್ಕೆ ಆಧ್ಯಾತ್ಮಿಕವಾಗಿರ್ಬೋದು, ಆದಿ ಭೌತಿಕವಾಗಿರ್ಬೋದು, ಆದಿ ದೈವಿಕವಾಗಿರ್ಬೋದು, ಎಲ್ಲರೂ ಕೂಡ ನನ್ನ ಎಚ್ಚರದಲ್ಲಿ ತೋರ್ತಾ ಇದೆ. ನನ್ನ ಜಾಗೃತ ಅವಸ್ಥೆಯಲ್ಲಿ ದೇಶ, ಕಾಲ, ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ಯಾಲಾಕ್ಸೀಸು, ಬ್ಲ್ಯಾಕ್ ಹೋಲ್, ಆಮೇಲೆ ಮಿಲ್ಕಿ ವೇ, ದೇವತೆಗಳು, ಗ್ರಹಗಳು ಎಲ್ಲವೂ ತೋರ್ತಾ ಇವೆ. ಆದರೆ ಆ ಮುಖ್ಯವಾಗಿರುವ ಆಸ್ಪದನಾಗಿರುವ ಸಾಕ್ಷ್ಯ ಸ್ವರೂಪನಾದ ಆತ್ಮ ಮಾತ್ರ ಯಾರಿಗೂ ಅರ್ಥವಾಗ್ತದೆ. ಯಾಕೆ? ಮಾಯಯಾಪಹೃತ ಜ್ಞಾನ, ಮಾಯೆಯಿಂದ ಅಪಹರಿಸಲ್ಪಟ್ಟ ಜ್ಞಾನವುಳ್ಳವರಾಗಿದ್ದಾರೆ. ಬ್ರಹ್ಮಜ್ಞಾನಿ ಬುದ್ಧಿವಂತ, ಅವನು ನೋಡ್ತಾನೆ. ನಮ್ಮ ಅವನು ವ್ಯವಹಾರವನ್ನು ಮಾಡ್ತಾನೆ, ನಮ್ ಜೊತೆಯಲ್ಲಿ ಅವನು ಸ್ನಾನ ಮಾಡ್ತಾನೆ, ನಮ್ ಜೊತೆಯಲ್ಲೇ ಪೂಜೆ ಮಾಡ್ತಾನೆ. ಆದ್ರೆ ಅವನಿಗೆ ಗೊತ್ತು ಎಲ್ಲವೂ ಕೂಡ ಕೇವಲ ಚಾಕ್ ಪೀಸಿನಿಂದ ಹುಟ್ಟಿರುವಂತಹ ಗಣಪತಿ. ಚಾಕ್ ಪೀಸು ಸುಳ್ಳು, ಗಣಪತಿಯೂ ಸುಳ್ಳು, ಗಣಪತಿ ವಾಹನವೂ ಸುಳ್ಳು. ಇರುವುದೇನು ಕಪ್ಪು ಹಲಿ. ಅದೇ ರೀತಿಯಲ್ಲಿ ಆತ್ಮೈವಾಸ್ಯ, ಈ ಬ್ರಹ್ಮಜ್ಞಾನಿಗೆ ಎಲ್ಲವೂ ಆತ್ಮನಾಗಿ, ಕರ್ಮಗಳು ಆತ್ಮ ಅನ್ಬಿಟ್ರು. ಸಾಮಾನ್ಯ ವಿಶೇಷ ರೂಪಗಳಿಂದ ಏನೇನ್ ತೋರ್ತಾ ಇದೆಯೋ ಎಲ್ಲ ಕರ್ಮವೂ ಅಸ್ಯ ಯೋಗಿನ, ಈ ಬ್ರಹ್ಮಜ್ಞಾನಿಗೆ ಏನಾಗಿದೆ? ಆತ್ಮ ಏವ ಅವಧಾರಣ, ಆತ್ಮೈವೇದಂ ಸರ್ವಂ ಬ್ರಹ್ಮೈವೇದಂ ವಿಶ್ವಂ ಅವಧಾರಣ. ಆತ್ಮನೇ ಆಗಿದೆ. ಇಂಥ ಬ್ರಹ್ಮಜ್ಞಾನಿಗೆ ಉಚ್ಛ್ವಾಸ ನಿಶ್ವಾಸಗಳು ಆತ್ಮನಾಗಿಬಿಟ್ಟಿದೆ. ಉಚ್ಛ್ವಾಸ ನಿಶ್ವಾಸ, ನಿಶ್ವಾಸ ಅಂದ್ರೇನು? ಕೆಳಗಿನ ಮೊಸರು, ಉಚ್ಛ್ವಾಸ ಮೇಲಿನ ಮೊಸರು. ಒಂದು ಇನ್ಹೇಲಿಂಗ್, ಮತ್ತೊಂದು ಎಕ್ಸ್ಹೇಲಿಂಗ್. ಎರಡೂ ಕೂಡ ಸ್ವಾಭಾವಿಕವಾಗಿ ಉಸಿರಾಡೋ ಅಂತ ಹೇಳ್ಬೇಕು ಅವನಿಗೆ. ಉಸಿರಾಡೋ ನೀನು, ಉಸಿರು ತಗ. ಉಚ್ಛ್ವಾಸ ನಿಶ್ವಾಸಗಳು ಎಲ್ಲರಿಗೂ ಸಹಜವಾಗಿರುವುದರಿಂದ ಯಾವ ನಿಯೋಗವೂ ಬೇಕಾಗಿದೆ. ನೀವು ನಮ್ಮ ಊರಿಗೆ ಬಂದ್ರೆ ಉಸಿರಾಡ್ಬೇಕಪ್ಪ, ಉಸಿರಾಡದೆ ಹೋದ್ರೆ ಫೈನ್ ಹಾಕ್ತೀವಿ ಅಂತ ಯಾರಾದ್ರೂ ಹೇಳ್ತಾರ? ಏರೋಪ್ಲೇನ್ ಇರುವಾಗ ಉಸಿರಾಡು ಅಂತ ಹೇಳ್ತಾರ? ಹೇಗೆ ನಿಶ್ವಾಸ ಉಚ್ಛ್ವಾಸಗಳು ಸಹಜವಾಗಿವೆಯೋ ಅದೇ ರೀತಿಯಲ್ಲಿ ಬ್ರಹ್ಮಜ್ಞಾನಿಗೆ ಎಲ್ಲಾ ಕರ್ಮಗಳು ಸಹಜವಾಗಿರುವುದರಿಂದ ಅವನಿಗೆ ನಿಯೋಗ ಅಪೇಕ್ಷತೆ. ಇಂಥ ಕರ್ಮವನ್ನ ಮಾಡಬೇಕು, ಇಂಥದ್ದನ್ನು ಬಿಡಬೇಕು ಎಂದು ವಿಧಿಯಾಗಲಿ ನಿಷೇಧವಾಗಲಿ ಇಲ್ಲ. ಇದನ್ನು ಪಾಠ ಮಾಡುವ ಪೂಜ್ಯರಾದ ಸದ್ಗುರುಗಳು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮಾತಾಡಿದರು. ನಿಯೋಗ ಅಪೇಕ್ಷತೆ ಜೊತೆಯಲ್ಲಿ ನ ವಿಧಿಮಪೇಕ್ಷತೆ ನಚ ನಿಷೇಧಮಪೇಕ್ಷತೆ. ವಿಧಿ ನಿಷೇಧಗಳು ಇಲ್ಲ. ಯಾಕೆ? ಎಲ್ಲವೂ ಅವನೇ, ವಿಧಿಯೂ ನಾನೇ, ನಿಷೇಧವೂ ನಾನೇ ಎಂದು ತಿಳಿದಿರುವ ಬ್ರಹ್ಮಜ್ಞಾನಿಗೆ ಉಚ್ಛ್ವಾಸ ನಿಶ್ವಾಸಗಳಂತೆ ಎಲ್ಲಾ ಕರ್ಮಗಳು ಆತ್ಮನೇ ಆಗಿರುವುದರಿಂದ ಜ್ಞಾನ ಉಂಟಾದ ಮೇಲೆ ಆ ಜ್ಞಾನವನ್ನ ಕರ್ಮದಲ್ಲಿ ವಿನಿಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇದೆಯಲ್ಲ. ಇದು ದಡ್ಡತನ. ನಿನಗೆ ಬ್ರಹ್ಮಜ್ಞಾನವೆಂದರೇನು ಎನ್ನುವಂತಹದ್ದು ಅರ್ಥವಾಗಿಲ್ಲ ಅಂದ್ಬಿಟ್ರು. ಮುಂದಿನ ಶ್ಲೋಕ ಹೇಳ್ತೀನಿ ನೋಡಿ, 78. ಎಷ್ಟು ಚರಿದಾನ ನೋಡ್ಬೇಕು. ಶ್ರೀ ಸುರೇಶ್ವರಾಚಾರ್ಯ ಉವಾಚ ಭಿನ್ನ ಭಿನ್ನಂ ವಿಶೇಷೈಶ್ಚೇತಿ ದುಃಖಿ ಸ್ಯಾತ್ ಬ್ರಹ್ಮತೆ ಧ್ರುವಂ ಅಶೇಷ ದುಃಖಿತಾ ಚ ಸ್ಯಾತ್ ಅಹೋ ಪ್ರಜ್ಞಾತ್ಮ ವೇದಿನ. ಹಾಸ್ಯ ಮಾಡ್ತಾ ಇದೆ. ಓಹೋ, ಇವೆಲ್ಲ ಬ್ರಹ್ಮಜ್ಞಾನಿಗಳಪ್ಪ, ಗುರು ಸೇವೆ ಮಾಡಿಲ್ಲ, ಸಂಪ್ರದಾಯ ಗೊತ್ತಿಲ್ಲ, ಗುರುವಿನ ಅನುಗ್ರಹವೂ ಇಲ್ಲ, ಪುಸ್ತಕ ಓದ್ಕೊಂಡ್ಬಿಟ್ಟು ಬ್ರಹ್ಮಜ್ಞಾನ ಅಂತಂದ್ರೆ ಕಾಫಿ ಕುಡಿಬಾರ್ದು, ಬ್ರಹ್ಮಜ್ಞಾನಿಗಳು ಅಂತಂದ್ರೆ ಒಳ್ಳೊಳ್ಳೆ ಬಟ್ಟೆ ಹಾಕೋಬಾರ್ದು, ಬ್ರಹ್ಮಜ್ಞಾನಿಗಳು ಅಂತಂದ್ರೆ ಉಪವಾಸ ಇರ್ಬೇಕು ಅಂತೆಲ್ಲ ವಾದ ಮಾಡ್ತಾ ಇದ್ದೀರಾ. ಹಬ್ಬ, ಎಂಥ ಬ್ರಹ್ಮಜ್ಞಾನಿಗಳಪ್ಪ ನೀವು. ಹಾಸ್ಯ ಅಂದ್ರೇನು? ನೀವು ದಡ್ಡರು, ಬ್ರಹ್ಮಜ್ಞಾನವೇನು ಅಂತ ಅರ್ಥವಾಗಿಲ್ಲ. ಅದನ್ನ ಮುಂದಿನ ವಾರ ಮಾಡೋಣ. ಜೋರಾಗಿದೆ. ನೈಷ್ಠ್ಯನ ಸಿದ್ಧೆ ತಗೊಂಡ್ಬಿಟ್ರೆ ನಾನು ಒಳ್ಳೆ
ರುಚಿಯಾಗಿದೆ. ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳ ಅನುಗ್ರಹದಿಂದ ನಾವೆಲ್ಲರೂ ಉದ್ಧಾರವಾಗೋಣ. ನೋಡಿ, ಮಾನವ ಜನ್ಮ ನಮಗೆ ಭಗವಂತ ಕೊಟ್ಬಿಟ್ಟಿದ್ದಾನೆ. ಹಿಂದಿನ ಕಥೆ ಬೇಡ. ಎ ಬರ್ಡ್ ಇನ್ ದಿ ಹ್ಯಾಂಡ್ ಈಸ್ ವರ್ತ್ 2 in the bush. ಏನ್ ಪುಣ್ಯ ಮಾಡಿದ್ವೋ ಬೇಡ. ನಾವು ಅರಮನೆ ಸಿಕ್ಬಿಟ್ಟಿದೆ. ಯಾರೋ ಪುಣ್ಯಾತ್ಮರೋ ನಮ್ಗೊಂದು ಅರಮನೆ ಕೊಟ್ಬಿಟ್ಟಿದ್ದಾರೆ. ಅರಮನೆಯಲ್ಲಿ ಸಂತೋಷ ಸುಖವಾಗಿರ್ಬೇಕೆ ಹೊರತು ಯಾರು ಕೊಟ್ರು, ಎಷ್ಟು ಖರ್ಚಾಯ್ತು, ಯಾವಾಗ ಖರ್ಚಿರ್ಬೇಡ. ನಮಗೆ ಮಾನವ ಜನ್ಮ ಬಂದಿರುವುದು ದಿಟವಾ? ಏನ್ ಪ್ರಮಾಣ? ನಾವು ಅನುಭವಿಸ್ತಿರೋದೇ ಪ್ರಮಾಣ. ಮನುಷ್ಯರಾಗಿದೆ. ಈ ಮನುಷ್ಯ ಜನ್ಮವನ್ನ ಭಗವಂತ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಬ್ರಹ್ಮಜ್ಞಾನವನ್ನ ಮಾಡ್ಕೋ, ಮತ್ ಹುಟ್ಟಬೇಡ, ಬ್ರಹ್ಮಜ್ಞಾನಿಯಾಗಿ ಮುಕ್ತನಾಗುವಂತ ಕೊಟ್ಟಿದ್ದಾನೆ. ಅದಕ್ಕೆ ಅವಕಾಶವೂ ಇದೆ. ಜ್ಞಾನಿಗಳು ಬೇಕಾದಷ್ಟು ರೀತಿ ತಿಳಿಸ್ತಾ ಇದ್ದಾರೆ. ಅದನ್ನ ಅರ್ಥ ಮಾಡಿಕೊಂಡು ನಾವೆಲ್ಲರೂ ಉದ್ಧಾರವಾಗೋಣ ಅಂತ ತಿಳಿಸುತ್ತಾ, ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀ ಗುರುಂ ಪ್ರಣತೋಸ್ಮ್ಯಹಂ ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ಕಾಲನಾಟವ ನೋಡಿ. ಈಶಾವಾಸ್ಯೋಪನಿಷತ್ತಿನಲ್ಲಿ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾನ್ ಜಗತ್ ತೇನ ತ್ಯಕ್ತೇನ ಭುಂಜೀಥಾಃ ಮಾ ಗೃಧಃ ಕಸ್ಯ ಸ್ವೆದ್ಧನಂ ಎಂಬುದಾಗಿ ಮಂತ್ರವಿದೆ. ಕಾಲನ ಆಟ ಈ ಜಗತ್ತು. ಜಗತ್ತಾದರೋ ಕೇವಲ ನಾಮರೂಪಗಳಿಂದ ವ್ಯಾಪಿಸಿ ದೇಶ ಕಾಲಗಳ ಹಿಡಿತದಲ್ಲಿದೆ. ಕಾಲವು ಮನಸ್ಸಿನಿಂದ ಹುಟ್ಟಿದೆ. ಈ ಮನಸ್ಸಿನಿಂದಲೇ ಎಚ್ಚರ ಕನಸುಗಳೆಂಬ ಕನಸುಗಳು ಹುಟ್ಟಿ ತೋರುತ್ತಿವೆ. ಇದೊಂದು ಇಂದ್ರಜಾಲವಿದ್ದಂತೆ. ಆದರೆ ಈ ಮನಸ್ಸು ಆತ್ಮನಿಗಿಂತ ಭಿನ್ನವಾಗಿಲ್ಲ. ತೋರುವುದೇ ಬೇರೆ, ನಿಜವಾಗಿ ಇರುವುದೇ ಬೇರೆ. ಈ ನಮ್ಮ ಆತ್ಮನೇ ನಾನಾ ರೂಪವಾಗಿ ಅವಸ್ಥಾತ್ರಯವಾಗಿ ತೋರುತ್ತಿದೆಯಲ್ಲವೇ? ಈಗ ಈ ಇಂದ್ರಜಾಲದ ಬಗ್ಗೆ ವಿಚಾರ ಮಾಡೋಣ. ಕಾಲನಾಟವ ನೋಡಿ ಇಂದ್ರಜಾಲವ, ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ. ಕಾಲನಾಟವ ತಿಳಿಯೇ ಕಾಲ ಕಾಲ ರಹರ ಕ್ಷಣದಿ. ಕಾಲನಾಟವ ನೋಡಿ ಇಂದ್ರಜಾಲವ, ಕಾಲನಾಟವ 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 ಕಾಲನಾಟವ. ಹಗಲು ರಾತ್ರಿ ಪಕ್ಷ ತಿಂಗಳು ಋತುಗಳಯನವು ವರ್ಷಗಳು. ಹಗಲು ರಾತ್ರಿ ಪಕ್ಷ ತಿಂಗಳು
ಋತುಗಳಯನವು ವರ್ಷಗಳು ಮಗುಳೆ ಮಗುಳೆ ತೋರೆ ತಿರುಗುತ್ತ ಸಿಗುರಿಯಂದವ ತಾಳುತ್ತಿರ್ಪ ಮಗುಳೆ ಮಗುಳೆ ತೋರೆ ತಿರುಗುತ್ತ ಸಿಗುರಿಯಂದವ ತಾಳುತ್ತಿರ್ಪ ಕಾಲನಾಟವ 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 ಆದಿಯಂತವೆರಡು ತೋರದೆ ಆದರೂಪಿನಿಂದ ಜನರ ಆದಿಯಂತವೆರಡು ತೋರದೆ ಆದರೂಪಿನಿಂದ ಜನರ ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ ಬಾಧಿಸುತ್ತೆ ಕಾರ್ಯಕರಣ ಭೇದ ಸ್ಥಿತಿಗೆ ಬೇರೆ ಎನಿಸಿಹ ಕಾಲನಾಟವ 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 ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ ಮನಸ್ಸಿನಿಂದಲಿ ಒಗೆದು ಬಹಳ ಕನಸುಗಳನ್ನು ಕಾರಿ ಕಡೆಗೆ ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ ಘನ ಸಮಾಧಿ ಸುಪ್ತಿಯಿಂದ ಮನವ ಶಂಕರನಲ್ಲೇ ಕರಗಿಪ ಕಾಲನಾಟವ ಕಾಲನಾಟವ ಕಾಲನಾಟವ